ನಮಸ್ಕಾರ ಸ್ನೇಹಿತರೆ. ಕೆಎ ಎಕ್ಸಾಮ್ ಏನಾಯಿತು, FDA 708 NHK ನಾನ್ ಹೈದರಾಬಾದ್ ಕರ್ನಾಟಕ 2026 ಪ್ರಶ್ನೆಗಳು ತಗೊಂಡಿದ್ದೀನಿ. ಒಂದೇ ವಿಡಿಯೋ ಡಿಸ್ಕಸ್ ಮಾಡೋಣ. ಇಂಗ್ಲಿಷು ಮತ್ತೆ ಕಂಪ್ಯೂಟರ್ ಕೂಡ ಡಿಸ್ಕಸ್ ಮಾಡಿದ್ವಿ ಸೆಪರೇಟ್ ಆಗಿ. ನೋಡಿಲ್ಲ ನೋಡಿ, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಂಡ್ ಆಲ್ಸೋ ನಮ್ಮ ಮ್ಯಾರಥಾನ್ ವಿಡಿಯೋಗಳು ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಇವೆಲ್ಲ ಒಂದಷ್ಟು ಸೂಪರ್ ಕೇಳಿದ ಪ್ರಶ್ನೆಗಳು. ಡಿಫಿಕಲ್ಟಿ ಇತ್ತ? ಎಸ್. ನಿಮಗೆ ಸಂಧಿಗಳ ಬಗ್ಗೆ ಒಂದಷ್ಟು ಚೆನ್ನಾಗಿ ಕ್ವಶನ್ಸ್ಗಳು ಬಂದಿವೆ. ಹಾಗೆ ನೋಡೋದಾದ್ರೆ ಇನ್ನೊಂದಷ್ಟು ಒಂದಷ್ಟು ಗ್ರಾಮರ್ ರಿಲೇಟೆಡ್ ತುಂಬಾ ಡೀಪ್ ಆಗಿ ಓದಬೇಕು. ಓಕೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಪ್ಲೇ ಲಿಸ್ಟ್ ನಾನು ಕೊಟ್ಟಿರ್ತೀನಿ, ಲಿಂಕ್ ನೋಡ್ಕೊಳ್ಳಿ. ಪ್ಲೇ ಲಿಸ್ಟ್ ಮತ್ತೆ ನಾನು ಈ ಮ್ಯಾರಥಾನ್ ವಿಡಿಯೋಸ್ಗಳು ನಿಮಗೆ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಮ್ಯಾರಥಾನ್ ವಿಡಿಯೋಸ್ಗಳು ಹ್ಯಾಕ್ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋಗಳು ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದಷ್ಟು ಕ್ವಶನ್ಸ್ಗಳು ನಾವು ಮಾಡಿರೋದು ಕೂಡ ಬಂದಿವೆ ಕೂಡ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ಹಾಗೆ ಕಂಪ್ಯೂಟರ್ ಮತ್ತೆ ಇಂಗ್ಲಿಷ್ ಕೂಡ ಸಾಲ್ವ್ ಮಾಡಿರೋದು ಸಪರೇಟ್ ವಿಡಿಯೋ ಒಂದು ಈ FDA ನಾನ್ ಹೈದರಾಬಾದ್ ಕರ್ನಾಟಕದ ಲಿಂಕ್ ಕೂಡ ಕೊಟ್ಟಿರ್ತೇನೆ. ನೋಡಿ, ಇಲ್ಲಿದೆ ಕೆಳಗಿನ ಲಿಂಗ ಮತ್ತು ಪ್ರತ್ಯಯಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಆಗದಿರೋದನ್ನು ಗುರುತಿಸಿ. ಯಾವ್ದು ಹೊಂದಾಣಿಕೆ ಆಗಲ್ಲ ಅಂತ ನೋಡಿ. ಒಳಿದನ್, ಒಳ್ಳೆಯದು, ಒಳಿದಳ್, ಒಳ್ಳಿತು, ಇವೆಲ್ಲ ಗುಣ ಹೇಳ್ತಾ ಇದೆ. ಇದು ಕರೆಕ್ಟ್ ಇದೆ ಅಲ್ವಾ? ಸರ್ವನಾಮ, ಅದು ಅವನ್, ಇದು ಕರೆಕ್ಟ್ ಇದೆ. ಸಂಖ್ಯಾವಾಚಕ ಒಂದು, ಇದ್ರಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಸ್. ಓರ್ವನ್ ಅಂದ್ರೆ ಓರ್ವಳ್, ಅಂದ್ರೆ ಇದು ಸಂಖ್ಯೆಯೇ ವಾಚಕ ಆಗುತ್ತಲ್ವಾ ಅಂತ. ನೋಡೋಣ ಸರ್, ಇದು ಕರೆಕ್ಟ್ ಇದೆ. ಸಂಖ್ಯಾವಾಚಕದಲ್ಲಿ ಒಂದು ಮತ್ತು ಓರ್ವನ್ ಅಂದ್ರೆ ಒಬ್ಬಳು, ಒಬ್ಬನು ಅನ್ನೋದು ಕೂಡ ಸಂಖ್ಯಾವಾಚಕ. ಸಂಖ್ಯೆಯೇ ಅಂದ್ರೆ ಒಂದನೆಯ ಅಂತ ಬರುತ್ತೆ. ಓಕೆ, ಸೊ ಇದು ಕರೆಕ್ಟ್ ಇದೆ. ಆಕ್ಚುಲಿ ಪರಿಮಾಣವಾಚಕ ತಪ್ಪಿದೆ ಇಲ್ಲಿ. ಸೊ ಯಾವ್ದು ತಪ್ಪು? ಪರಿಮಾಣವಾಚಕ. ಅದು ಪರಿಮಾಣ ಹೇಳಬೇಕು, ಎಷ್ಟು ಅಷ್ಟು ಅಂತ. ಇಲ್ಲಿ ಎಳೆಯನ್, ಪೊಲ್ಲನ್, ಎಳೆಯನು ಆ ತರ ಹೇಳಿರ್ತಕ್ಕಂಥ, ಪೆರತು ಈ ತರ ಹೇಳಿರ್ತಕ್ಕಂಥದ್ದು. ಸೊ ಈಗ ನಿಮಗೆ ಕನ್ಫ್ಯೂಷನ್, ಸಂಖ್ಯಾವಾಚಕದಲ್ಲಿ ಓರ್ವಳ್ ಅದು ಹೆಂಗೆ ಸಂಖ್ಯೆಯೇ ವಾಚಕ ಆಗ್ಬೇಕಲ್ವಾ ಅಂತ. ನೋಡಿ, ಇದು ಕೂಡ ನಮ್ಮ ಗ್ರಾಮರ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಅಲ್ಲಿ ಲಿಂಗಗಳು, ಸರ್ವನಾಮ, ಸಂಖ್ಯಾವಾಚಕ ಬಗ್ಗೆ ಹೇಳಿದ್ದೀನಿ. ಸಂಖ್ಯಾವಾಚಕದಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಒಬ್ಬನು, ಒಬ್ಬಳು, ಒಂದು, ಎರಡು, ಮೂರು ಇವೆಲ್ಲ ಇದೆಯಲ್ಲ, ಇದು ಸಂಖ್ಯಾವಾಚಕ. ನಮ್ಮ ಗ್ರಾಮರ್ ವಿಡಿಯೋ ಯಾರು ನೋಡಿರ್ತಾರೆ ಅದರಿಂದ ತಗೊಂಡ್ಬಂದಿರೋ ಸ್ಲೈಡೇ ಇದು. ಒಂದು ಸಿಂಗಲ್ ವಿಡಿಯೋ ಕಂಪ್ಲೀಟ್ ಮಾಡಿದ್ವಿ, ಕಂಪ್ಲೀಟ್ ಗ್ರಾಮರ್. ನೋಡಿಲ್ಲ ನೋಡಿ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಚೆನ್ನಾಗಿದೆ ಈ ಕ್ವಶನ್. ಸೊ ಇಲ್ಲಿ ಯಾವ ತಪ್ಪು ಅಂತ ಹೇಳೋದಾದ್ರೆ ಆಪ್ಷನ್ 4. ಓಕೆ, ನೆಕ್ಸ್ಟ್ ಬರ್ತೇನೆ. ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಲ್ಲಿ ಅದು ಕೆಳಗಿನವುದನ್ನು ಸೂಚಿತವಾಗುತ್ತೆ. ಇದು ಕೂಡ ಡೆಫಿನಿಷನ್ ಆಕ್ಚುಲಿ. ಇದು ಡೆಫಿನಿಷನ್ ಆಕ್ಚುಲಿ ಕೇಳಿರೋದು. ಅಂದ್ರೆ ಮೂಲ, ಯಾವುದೇ ತಗೊಳ್ಳಿ, ಕನ್ನಡದ ಒಂದು ಪದಕ್ಕೆ ಮೂಲ ಅಂತ ನಾವು ನೋಡಿದಾಗ ಪ್ರಕೃತಿ ಅಂತ ಕರಿತೀವಿ. ಓಕೆ, ಪ್ರಕೃತಿ ಅಂದ್ರೇನು? ಪ್ರತ್ಯಯ ಅಂದ್ರೇನು? ನಾಮ ಪ್ರಕೃತಿ ಅಂದ್ರೇನು? ಓಕೆ, ನಾಮಪದದ ಮೂಲ ರೂಪ, ಕ್ರಿಯಾಪದದ ಮೂಲ ರೂಪ ಧಾತು ಕ್ರಿಯೆ, ಇದಂತೂ ಅಲ್ವೇ ಅಲ್ಲ. ಪ್ರಕೃತಿ ಪ್ರತ್ಯಯ ಅಂದ್ರೇನು? ಐ ವಿಲ್ ಟೆಲ್ ಯು. ಶಬ್ದದ ಮೂಲಕ್ಕೆ ಪ್ರಕೃತಿ, ಅದನ್ನೇ ಕೇಳಿರೋ ನೋಡಿ. ಮೂಲ ಯಾವುದೇ ತಗೊಳ್ಳಿ, ನೀವು ಲಿಂಗ ತಗೊಳ್ಳಿ ಸರ್, ವಚನ ತಗೊಳ್ಳಿ, ಯಾವುದೇ ತಗೊಳ್ಳಿ, ಅದರ ಮೂಲ ರೂಪ ಪ್ರಕೃತಿ ಆಗಿರುತ್ತೆ. ಪ್ರಕೃತಿಯ ಮುಂದೆ ಸೇರೋ ವರ್ಣಗಳಿಗೆ ಪ್ರತ್ಯಯ ಅಂತ ಕರಿತೀವಿ. ನೋಡಿ ಈ ಡೆಫಿನೇಷನ್. ಇದು ಕೂಡ ನಮ್ಮ ಗ್ರಾಮರ್ ವಿಡಿಯೋ ಇದೆ, ನೋಡಿದ್ರೆ ಗ್ರಾಮರ್ ನಿಮ್ಗೆ ಗೊತ್ತಿರುತ್ತೆ. ಅದಕ್ಕೆ ಡೀಟೇಲ್ ಆಗಿ ಡೀಪ್ ಆಗಿ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಒಂದೊಂದು ಡೀಪ್ ಆಗಿ ಒಂದೊಂದು ಲೈನ್ ತೆಗೆದು ಕ್ವಶನ್ ಬರ್ತಾ ಇದೆ. ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಂತ ಕರಿತೀವಿ. ಓಕೆ, ಇದ್ರಲ್ಲೇ ಬರುತ್ತೆ ಲಿಂಗ. ನೋಡಿ, ಈಗ ನಾಮಪದದಲ್ಲೇ ನೀವು ನೋಡೋದಾದ್ರೆ ವಸ್ತುವಾಚಕ, ಅದರಲ್ಲಿ ಹುಡುಗ, ಹುಡುಗಿ, ದೇಶ, ಹಳ್ಳಿ ಇದೆಲ್ಲ ಬರುತ್ತೆ. ಅಂಕಿತ ನಾಮ. ನೋಡಿ, ಇಲ್ಲಿ ಯಾವುದೇ ತಗೊಳ್ಳಿ ನೀವು, ಇಲ್ಲಿ ಲಿಂಗ ಯಾವುದೇ ಆಗಿದ್ರು ಕೂಡ ಅದರ ಮೂಲ ಯಾವುದು ಸರ್? ಶಬ್ದ ಪದ ಅಂದ್ರೆ ಪ್ರಕೃತಿ. ಸೊ ಅದೇ ಕ್ವಶನ್ ಇಲ್ಲಿ ಕೇಳಿರೋದು. ಸೊ ಪ್ರಕೃತಿ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂದ್ರೆ ಇಲ್ಲಿ ಭಿನ್ನ ಭೇದ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಏರುಪೇರಾದ ಗಾದೆಗಳನ್ನು ಸಂಖ್ಯೆಗಳನ್ನು ಸರಿಪಡಿಸಿ. ಓಕೆ, ಇದು ಗಾದೆ. ಪಂಥ ದಂತ ಹೋದರು ಬಿಡ ಅಂತ. ದಂತ ಹೋದರು ಪಂಥ ಬಿಡ. ಓಕೆ, BCAD ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಲ್ಲೂ ಕೂಡ ಅದೇ ರೀತಿದ್ದು. ಕನ್ನಡವೇ ರಾಜರಾಣಿ, ಕನ್ನಡ ಎಲ್ಲವೂ ನಾಡಿನಲ್ಲಿ ಇದೆ. ಇಲ್ಲಿ ನೋಡಿ, ಕನ್ನಡ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕನ್ನಡವೇ ಅನ್ನೋ ಸ್ಟಾರ್ಟ್ ಆಗಲ್ಲ, ಕನ್ನಡ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಸಿ ಫಸ್ಟ್ ಬರಬೇಕು. ಇದೆರಡು ಗಾನ ಆಯ್ತು. ಓಕೆ, ಕನ್ನಡ ಎಲ್ಲವೂ. ಓಕೆ, ಎಲ್ಲವೂ, ಕನ್ನಡ ಎಲ್ಲವೂ ಏನು ಸರ್? ಕನ್ನಡ ಎಲ್ಲವೂ ಕನ್ನಡವೇ ಅಂತ ಹೇಳಲ್ಲ ಯಾರು. ಸರಿ, ಕನ್ನಡ ನಾಡಿನಲ್ಲಿ ಫಸ್ಟ್. ಕನ್ನಡ ನಾಡಿನಲ್ಲಿ ಎಲ್ಲವೂ ಇದು ಮೂರನೇದು. ಕನ್ನಡ ನಾಡಿನಲ್ಲಿ ಎಲ್ಲವೂ ಅಂತ ಬರುತ್ತೆ, ಕನ್ನಡವೇ ಬರಲ್ಲ ಫಸ್ಟ್. ನೋಡಿ, ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗೋದು ಈ ಮೂರು ನೋಡಿ. ಕನ್ನಡವೇ ಬರಲ್ಲ, ಕನ್ನಡ ನಾಡಿನಲ್ಲಿ. ಓಕೆ, ನಾಡಿನಲ್ಲಿ ಇಲ್ಲಿ ಏನು ಅಂತ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ಎಲ್ಲವೂ ಅನ್ನೋದು ಬರುತ್ತಲ್ಲ, ಆಪ್ಷನ್ ಡಿ ಬರಬೇಕು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಎಲ್ಲವೂ ಎಲ್ಲವೂ ಏನು ಸರ್? ರಾಜ ರಾಣಿ
ಕನ್ನಡವೇ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಓಕೆ, ಇಂಗ್ಲಿಷ್ದು ಕನ್ನಡ ಅಂಕಿ 1969 69 ಮತ್ತೆ 1696. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇದು ಕೂಡ ಡೆಫಿನೇಷನ್. ಯೋಗವಾಹಕಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಯೋಗವಾಹಕ ಅಂತ ಅಂದ್ರೆ ಸರ್ ನಮ್ಗೆ ಎರಡು ಬರುತ್ತಲ್ಲ, ಅದು ಅನುಸ್ವಾರ ನಿಸರ್ಗ ಅಲ್ಲ ಸರ್, ಅನುಸ್ವಾರ ವಿಸರ್ಗ. ಅಂದ್ರೆ ಇದನ್ನ ನಾವು ಅನುಸ್ವಾರ ನಿಸರ್ಗಗಳನ್ನ ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ. ಎಲ್ಲಿದೆ? ಇಲ್ಲಿದೆ. ಓಕೆ, ಮತ್ತೆ ಅದನ್ನು ಉಚ್ಚಾರ ಮಾಡಬೇಕಂದ್ರೆ ಈಗ ನಾವು ಅಹ ಅಂತೀವಿ, ಇವೆಲ್ಲ ಏನು ಸರ್? ಈಗ ಅಹ ಅಂತೀವಿ, ಇದೆಲ್ಲ ಏನು? ಇದು ಆ ಎನ್ನೇನು ಸ್ವರಾಕ್ಷಗಳಿಂದ ಮಾತ್ರ ಉಚ್ಚಾರ ಮಾಡಬಹುದು. ಸೊ ಬಿ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಡೆಫಿನಿಷನ್ ನೋಡಿ. ಈ ನಮ್ಮ ಗ್ರಾಮರ್ ಅಲ್ಲಿ ಯೋಗವಾಹಕದ ಡೆಫಿನಿಷನ್ ಸ್ವರಗಳಂದ್ರೆ ಏನೋ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಸ್ವರಗಳ ಜೊತೆಯಲ್ಲಿ ಕೂಡಿಕೊಂಡು ಹೋಗುವ ಅಕ್ಷರಗಳನ್ನು ಯೋಗವಾಹಕಗಳು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಕನ್ನಡವೂ ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಣಗಳು ನೋಡಿ ಸ್ವಾಭಾವಿಕವಾಗಿ ಯಾವುದೋ ಬಂದಿಲ್ಲ. ನಾವೊಂದಷ್ಟು ಕನ್ನಡ ಸಂಸ್ಕೃತದಿಂದ ಕೂಡ ಒಂದಷ್ಟು ಪ್ರೇರೇಪಿತವಾಗಿದ್ದೇವೆ. ಸಂಸ್ಕೃತದಿಂದ ಅಂದ್ರೆ ಇಲ್ಲಿ ಸ್ವಾಭಾವಿಕ ಬಂದಿದೆ ಅಂತ ಹೇಳ್ತೀರಾ, ಇದು ತಪ್ಪಿದು. ಆದರೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗಲೂ ಅನುಕರಣೀಯ ಶಬ್ದಗಳಲ್ಲಿ ಭಾವತೀವ್ರತೆಯ ಕಾರಣದಿಂದಲೂ ಅದನ್ನು ಬಳಸುವುದು ರೂಢಿಯಲ್ಲಿ. ಹೌದು, ಇದು ಕರೆಕ್ಟ್. ಸೊ ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ ಇಲ್ಲಿ. ಓಕೆ, ನೆಕ್ಸ್ಟ್, ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಔಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯಬೇಕು. ಔಪಚಾರಿಕ ಅಂತಂದ್ರೇನು? ನಿಮಗೆ ಫಾರ್ಮಲ್ ಲೆಟರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಫಾರ್ಮಲ್ ಅಂದ್ರೇನು? ನೀವು ಫಾರ್ಮಲ್ ಅಂದ್ರೆ ವ್ಯವಹಾರಿಕ ಪತ್ರ ಆಗಿರೋದು, ಬಿಸ್ನೆಸ್ ಅಂತೀವಲ್ಲ, ಅದು ಬಿಸ್ನೆಸ್ ಲೆಟರ್ಸ್ ಅಥವಾ ವ್ಯವಹಾರಿಕ. ಓಕೆ, ಅದೇ ಅನೌಪಚಾರಿಕ ಅಂತಂದ್ರೆ ಇನ್ಫಾರ್ಮಲ್ ಲೆಟರ್ಸ್. ಇನ್ಫಾರ್ಮಲ್ ಅಂದ್ರೇನು? ಪರ್ಸನಲ್ ಲೆಟರ್ ಆಗಿರ್ಬೋದು, ಪರ್ಸನಲ್ ಲೆಟರ್ಸ್ ಗಳಾಗಿರ್ಬೋದು. ಓಕೆ, ಔಪಚಾರಿಕ ಪತ್ರದಲ್ಲಿ ಪತ್ರ ವಿಷಯ ಬರೀಲೇಬೇಕು. ಹೌದು, ಯಾರಿಗೆ ಬರೀತೀರಾ, ಏನ್ ವಿಷಯ ಅಂತ ಬರೀಲೇಬೇಕು. ದಟ್ ಇಸ್ ಕಂಪಲ್ಸರಿ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಅನೌಪಚಾರಿಕ ಪತ್ರದಲ್ಲಿ ಪತ್ರದ ವಿಷಯ ಬರೆಯೋ ಅವಶ್ಯಕತೆ ಇಲ್ಲ. ಹೌದು, ನಾಟ್ ನೆಸೆಸರಿ. ಎರಡೂ ಕೂಡ ಸರಿ ಇದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಕೂಡ ಸರಿ. ನೆಕ್ಸ್ಟ್, ಶಾಲೆಯಲ್ಲ ಇದು ವಿದ್ಯಾ ದೇಗುಲ, ಇಲ್ಲಿರುವ ಅಲಂಕಾರ. ಒಂದು ಅಲ್ಟಿಮೇಟ್ ಕ್ವಶನ್. ನೋಡಿ ಎಲ್ಲೆಲ್ಲಿ ತೆಗಿತಾರೆ, ಇದೆಲ್ಲ ಓದೇ ಇರಲ್ಲ. ಓಕೆ, ಇದು ಏನ್ ಗೊತ್ತಾ? ಇದು ಇಲ್ಲಿ ತುಂಬಾ ಜನ ರೂಪಕ ಅಲ್ವಾ ಅಂತ ಅನ್ಕೋತಾ ಇದ್ದೀರಾ ಅಲ್ವಾ? ರೂಪಕ ಅಲ್ಲ, ಇದು ಅಪನ್ನುತಿ. ಹೆಂಗ್ ಅಪನ್ನುತಿ ಆಗತ್ತೆ ಅಂತ ನೋಡೋದಾದ್ರೆ, ಈಗ ನೋಡಿ ಇದೇ ಕ್ವಶನ್ ನಿಮಗೆ ಇದೇನು ಶಾಲೆಯೇ ವಿದ್ಯಾ ದೇಗುಲ ಅಂತ ಕೊಟ್ಟಿದ್ರೆ, ಶಾಲೆಯೇ ವಿದ್ಯಾ ದೇಗುಲ ಅಂತ ಕೊಟ್ಟಿದ್ರೆ ಆಗ ಇದು ರೂಪಕ ಆಗ್ತಾ ಇತ್ತು. ರೂಪಕಕ್ಕೂ ಅಪನ್ನುತಿಗೆ ಏನು ಅಂತಂದ್ರೆ ಇದೆರಡು ಭೇದವಿಲ್ಲ. ನಿಮ್ಗೆ ಗೊತ್ತಲ್ಲ, ಉಪಮಾನದಲ್ಲಿ ಅಂತೆ ಅಂತೀವಿ, ಇದರಲ್ಲಿ ಉಪಮಾನ ಉಪಮೇಯ ಎರಡು ಒಂದೇ, ಭೇದವಿಲ್ಲ. ಅಂತದನ್ನ ರೂಪಕ ಅಂತೀವಿ. ಬಟ್ ಇಲ್ಲಿ ಭೇದ ಅಲ್ಲ, ಇಲ್ಲಿ ನಾವು ಇದು ಅಲ್ಲ ಅಂತ ಹೇಳ್ತಕ್ಕಂಥದ್ದೇ. ಉಪಮಾನ ಉಪಮೇಯ ಇದು ಉಪಮಾನ ಉಪಮೇಯವಲ್ಲ ಅಂತ ಹೇಳಿ ನಾವು ಸಂಬಂಧ ಸೂಚಿಸ್ತೀವಲ್ಲ, ಅಂತದನ್ನ ಅಪೋನ್ನತಿ ಅಂತ ಕರಿತೀವಿ. ಐ ವಿಲ್ ಟೆಲ್ ಯು ದ ಡೆಫಿನೇಷನ್ ಹಿಯರ್. ಅದು ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ಈಗ ರೂಪಕ ಅಲಂಕಾರ ಅಂದ್ರೆ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವಿಲ್ಲದ ಎರಡೂ ಒಂದೇ ಅಂತ ಹೇಳ್ತಕ್ಕಂಥದ್ದು. ಓಕೆ, ಇದು ನಿಮ್ಗೆ ಗೊತ್ತಿದೆ. ಅಪೋನ್ನತಿಗೇನು? ಉಪಮೇಯವನ್ನು ತಿರಸ್ಕರಿಸಿ ಉಪಮಾನದಂತೆ ಹೇಳುವುದು. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದು ಚಂದ್ರನಲ್ಲ, ಚಂದ್ರನೇ ಅಲ್ಲ ಅಂತ ಬರುತ್ತೆ. ದಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಇಲ್ಲಿ. ಅಪನ್ನುತಿ ಅಂತಂದ್ರೆ ಉಪಮೇಯ ಉಪಮಾನವನ್ನ ಹೇಳದೆ ಇಲ್ಲ ಅಂತ ನಿರಾಕರಿಸ್ತೀವಲ್ಲ, ತಿರಸ್ಕರಿಸಿ ಅದನ್ನ ಇಲ್ಲ ಅಂತ ನಿರಾಕರಿಸುತ್ತೆ, ಇದಕ್ಕೂ ಸಂಬಂಧ ಇಲ್ಲ, ಅದ ತಿರಸ್ಕರಿಸ್ತೀವಿ. ಆದ್ರೆ ಇಲ್ಲಿ ರೂಪಕದಲ್ಲಿ ತಿರಸ್ಕಾರ ಮಾಡಲ್ಲ, ಭೇದವಿಲ್ಲ, ಎರಡು ಒಂದೇ ಅಂತ ಹೇಳ್ತಕ್ಕಂಥದ್ದು. ಸೊ ಅದಕ್ಕೆ ಈಗ ಇದೇ ಕ್ವಶನ್ ನಾನು ನಿಮ್ಗೆ ಶಾಲೆಯ ವಿದ್ಯಾದೇಗುಲ ಅಂತಿದ್ರೆ ಇದು ರೂಪಕ ಆಗ್ತಿತ್ತು. ಶಾಲೆ ಎಲ್ಲ ಅಂತ ಹೇಳಿ ಬಂದ್ಬಿಡುತ್ತೆ, ಅವಾಗ ಅಪೋನ್ನತಿ ಅಂತ. ನೋಡಿ, ಇವೆಲ್ಲ ಯಾಕೆ ಕೇಳ್ತಾನೆ, ಎಲ್ಲಿಂದ ತೆಗಿತಾನೆ ಅಂತ ಕ್ವಶನ್. ತುಂಬಾ ಚೆನ್ನಾಗಿದೆ ಇದು. ಓಕೆ, ನಮಗೆ ಯೂಶಲಿ ನಮಗೆ ಕೇಳಿರೋದ 10th ತನಕ ಗ್ರಾಮರ್ ಗೊತ್ತಿರಬೇಕು ಅಂತ ಸಿಲೆಬಸ್, ಕನ್ನಡ ವ್ಯಾಕರಣ ಅಂತಂದ್ರೆ. ಬಟ್ ಯಾಕೆ ಇದು ಎಲ್ಲೋ ತುಂಬಾ ದೊಡ್ಡದಲ್ಲೇ ಯಾಕೆ ಕೇಳ್ತಾನೆ ನನಗೆ ಇದುವರೆಗೂ ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಎಲ್ಲ ಕೇಳಾಯ್ತಲ್ಲ, ಸ್ವಲ್ಪ ಡಿಫಿಕಲ್ಟಿ ಮಾಡ, ಹುಡುಗರು ಇನ್ನೂ ಚೆನ್ನಾಗಿ ಓದ್ಲಿ, ಜಾಸ್ತಿ ದೊಡ್ಡ ಬುಕ್ ತಗೊಂಡು ಓದ್ಲಿ ಅನ್ನೋ ಒಂದು ಮನಸ್ಥಿತಿಯಿಂದ ಇರಬೇಕು. ಈ ತರ ಕ್ವಶನ್ಸ್ಗಳು ಬರ್ತಾ ಇದಾವೆ ಇತ್ತೀಚೆಗೆ. ಹಾಗಾದ್ರೆ ನೀವು ಇನ್ನು ಸ್ವಲ್ಪ ಡೀಟೇಲ್ ಆಗಿ ಓದ್ಬೇಕಾಗುತ್ತೆ. ಮಾಡೋಣ, ಇದಕ್ಕೆ ಸಂಬಂಧಪಟ್ಟಂತೆ ಡಿಫಿಕಲ್ಟಿ ಕ್ವಶನ್ಸ್ ಮಾಡಿದೀವಿ ಕೂಡ, ಇನ್ನು ಮುಂದಕ್ಕೆ ಮಾಡೋಣ ನಾವು ವಿಡಿಯೋಸ್ ರನ್ ಮಾಡೋಣ. ಫೈನ್ ಸರ್. ಈ ಕೆಳಗಿನ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಬೇಕು. ಹ್ಯುತ್ಪತ್ತಿ ಅಂತಿದೆ. ಹ್ಯುತ್ಪತ್ತಿ ಅನ್ನೋದಕ್ಕೆ ನಾವು ಈ ಆಪ್ಷನ್ 3 ಕರೆಕ್ಟ್ ಆಗಿರೋದು. ಹ್ಯುತ್ಪತ್ತಿ ಸೊಗಸಾಗಿದೆ ಅಂತಕ್ಕಂಥದ್ದೇನಿದೆ, ಹ್ಯುತ್ಪತ್ತಿ ಅಂದ್ರೆ ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ತಡಸಲು ಪದದ ಅರ್ಥ ಜಲಪಾತ. ಇದು ಓಕೆ, ಜಲಪಾತ.
ನೆಕ್ಸ್ಟ್, ಈ ಕೆಳಗಿನ ಯಾವುದು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆ ಅಲ್ಲ? ಅಲ್ಟಿಮೇಟ್ ನೋಡಿ, ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆ ಅಲ್ಲ ಅಂತಂದ್ರೆ ನೋಡಿ ಡೈರೆಕ್ಟ್ ಆಗಿ ಕೇಳ್ಬೋದಾಗಿತ್ತು ಅವನು. ಇಲ್ಲಿ ಕನ್ನಡ ವ್ಯಂಜನ ಸಂಧಿ ಅಂತಂದ್ರೆ ಏನು ಸರ್? ಯಾವುದು ಸಂಧಿಗಳಲ್ಲಿ ನಾವು ಕನ್ನಡದ ಸಂಧಿಗಳಲ್ಲಿ ಯಾವ್ದು ಮಾಡ್ತೀವಿ? ಲೋಪ, ಆಗಮ, ಆದೇಶ. ಕನ್ನಡ ವ್ಯಂಜ ಸಂಧಿ ಯಾವುದು? ಆದೇಶ. ಸ್ವರ ಪ್ಲಸ್ ವ್ಯಂಜನ ಅಥವಾ ವ್ಯಂಜನ ಪ್ಲಸ್ ವ್ಯಂಜನ ಇರುತ್ತಲ್ಲ, ಅದನ್ನ ಆದೇಶ ಸಂಧಿ. ಅದನ್ನ ನಾನು ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಅವ್ನು ಡೈರೆಕ್ಟ್ ಆಗಿ ಆದೇಶ ಸಂಧಿಗೆ ಉದಾಹರಣೆ ಎಲ್ಲ ಯಾವುದು ಅಂತ ಕೇಳಬೇಕಾಗಿತ್ತು. ಅಂದ್ರೆ ಇಲ್ಲಿ 3 ನಮ್ಗೆ ಆದೇಶ ಸಂಧಿ ಇದೆ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಇಲ್ಲಿ 3 ನಮ್ಗೆ ಆದೇಶ ಸಂಧಿ ಇದೆ, ಆದ್ರೆ ಇಲ್ಲಿ ಒಂದು ಮಾತ್ರ ಬೇರೆ ಅನ್ನೋದು. ಓಕೆ, ಹೇಳ್ತೀರಾ? ಬಿಡಿಸ್ರೆ ಗೊತ್ತಾಗತ್ತೆ. ನೀರೋನ್ವಲ್, ನೀರ್ ಪ್ಲಸ್ ಪೊನಲ್, ನೀರೋನ್ವಲ್. ಓಕೆ, ಪೋ ವಾ ಬಂತು, ವಕಾರಗಮ, ಎಸ್ ಆದೇಶವಾಗಿ ಬರ್ತಾ ಇದೆ. ಈ ಆದೇಶ ಸಂಧಿ ಇದು ಕರೆಕ್ಟ್ ಇದೆ. ಓಕೆ, ನುಣ್ಚರ, ನುಣ್ ಪ್ಲಸ್ ಸರ, ನುಣ್ ಪ್ಲಸ್ ಸರ. ಸಾ ಬರ್ತಾ ಇದೆ, ಚ, ಇದು ಕೂಡ ಆದೇಶ. ಎಸ್. ಎಳವಳ್ಳಿ, ಎಳ ಪ್ಲಸ್ ಬಳ್ಳಿ ಅಥವಾ ಬಳಿ ಅಂತ ಹೇಳ್ಬೋದು, ಇದು ಕೂಡ ಆದೇಶ. ಕಣ್ಬೆಟ್ಟ ಅಲ್ಲ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಕಣ್ಬೆಟ್ಟ ಕಣ್ ಪ್ಲಸ್ ಬೇಟ ಅಂತೀವಿ. ಕಣ್ ಪ್ಲಸ್ ಬೇಟ ಅಥವಾ ಬೆಟ್ಟ, ಕಣ್ ಪ್ಲಸ್ ಬೆಟ್ಟ. ನಾ ವಿಲ್ ಶೋ ಯು. ಕಣ್ಬೆಟ್ಟ ಕಣ್ ಪ್ಲಸ್ ಬೇಟ. ಇಲ್ಲಿ ನೋಡಿ, ನೀರ್ ಪೊನಲ್, ಪಕ ಪ ಬರುತ್ತೆ. ನೀರ್ ಪ್ಲಸ್ ಒನಲ್ಗೆ ನೀರ್ ಪೊನಲ್ ಬರುತ್ತೆ. ಎಳಬಳ್ಳಿ, ನಾ ಇಲ್ಲೂ ತೋರಿಸ್ತೀನಿ. ಎಳಬಳ್ಳಿ, ಎಳ ಪ್ಲಸ್ ಒಳ್ಳಿ, ಬಕಾರಕ್ಕೆ ವಕಾರಗಮ ಆದೇಶ ಬರುತ್ತೆ. ಎಳವಳ್ಳಿಗೆ ಬಾ ಬರುತ್ತೆ. ಓಕೆ, ಅದೇ ನಿಮ್ಗೆ ಇಲ್ಲಿ ಆದೇಶ ಬರಬೇಕಾದ್ರೆ ಒಂದಷ್ಟು ತುಂಬಾ ಇಂಪಾರ್ಟೆಂಟ್ ಕೊಟ್ಟಿನಿ. ಇದೆಲ್ಲ ಎಕ್ಸಾಮ್ಗೆ ಬೇಕಾಗ್ಬೋದು, ಬರ್ಕೊಳ್ಳಿ ಬೇಕಾರೆ ಅಥವಾ ಇಟ್ಕೊಳ್ಳಿ ಇದನ್ನ. ಅದೇ ಕಣ್ಣು ಬೆಟ್ಟ, ಕೀಳ್ಪೊಡೆ, ಪಾಳ್ಮೆನೆ ಇವು ಆದೇಶವಾಗಲ್ಲ. ಓಕೆ, ಇದು ಆದೇಶ ಆಗಲ್ಲ. ಓಕೆ, ಕಣ್ ಬೆಟ್ಟ ಅಂದ್ರೆ ಕಣ್ ಪ್ಲಸ್ ಬೇಟ ಆಗುತ್ತೆ. ಸೊ ಇದು ಆದೇಶವಾಗಲ್ಲ. ಫೈನ್ ಸರ್. ಆದೇಶ ಸಂಧಿ ಅಂದ್ರೇನು? ಉತ್ತರದ ಪದದ ಆದಿಯಲ್ಲಿ ಕತಪಗಳಿಗೆ ಗದಪಗಳು ಬರಬೇಕು, ಅಥವಾ ಪವಮಗಳಿಗೆ ವಕಾರ ಬರಬೇಕು, ಸಕಾರಕ್ಕೆ ಚಕಾರ ಬರಬೇಕು. ಇಲ್ಲಿ ಬಂದಿದೆಯಲ್ಲ, ಸಕಾರ ಚಕಾರ ಬಂದಿದೆ. ಇಲ್ಲಿ ಇಲ್ಲೂ ಅಷ್ಟೇ ವಕಾರ ಬಂದಿದೆ, ಇಲ್ಲೂ ಅಷ್ಟೇ ಬಕಾರ ಬಂದಿದೆ ಅಲ್ವಾ ಸರ್? ಕತಪಗಳಿಗೆ ಗದಪ ಬಂದಿದೆ. ಕಣ್ಬೇಟ ಆದೇಶವಾಗಲ್ಲ. ನೆಕ್ಸ್ಟ್ ಬರ್ತೀನಿ. ಇದು ಅಲ್ಟಿಮೇಟ್ ಕ್ವಶನ್. ಸಂಧಿ ಕಾರ್ಯ ಸಾಧ್ಯವಿಲ್ಲ ಅನ್ನೋದು ಹೇಳೋದು. ಒಂದು ಪ್ರಕೃತಿ ಭಾವ ಅಂತೀವಲ್ಲ, ಅದು ಯಾವುದು ಅಂತ ಹೇಳ್ಬೇಕು. ಓಕೆ, ಹೇಳ್ತೀರಾ ಹೆಂಗ್ ಬಿಡ್ಸೋದು ಅಂತ? ಮೆಲ್ವಾಸು ಹೆಂಗ್ ಬಿಡಿಸ್ತೀವಿ? ಮೆಲ್ ಪ್ಲಸ್ ವಾಸು ಅಂದ್ರೆ ಪಾಸು, ಮೆಲ್ ಪಾಸು ಅಂತ ಬೆಳೆಸ್ತೀವಿ. ಬೆಳ್ಸರಿಗೆ ಬೆಳ್ ಪ್ಲಸ್ ಸರಿ ಅಲ್ವಾ ಸರ್? ಅಂದ್ರೆ ಇದಾಗಲ್ಲ. ಬೆಳ್ ಪ್ಲಸ್ ಸರಿ ಅದೇ ಬಂತು ನಮ್ಗೆ. ಇಲ್ಲಿ ಸಂಧಿ ಕಾರ್ಯ ಬಿಡಿಸ್ಬೇಕು ಅಂದ್ರೆ ವಿಗ್ರಹ ಬರಬೇಕು. ಸಾರಿ, ಇದಾಗಲ್ಲ. ಪೊಂಜುರಿಗೆ ಹೆಂಗ್ ಬಿಡಿಸ್ತೀನಿ? ಪೊಂಜು ಪ್ಲಸ್ ಊರಿಗೆ ಅಂತ ಮಾಡ್ಬೋದಾ? ಬಾಯಿ ಸವಿ ನೋಡಿ, ಬಾಯಿ ಇದು ಕೂಡ ಆಗಲ್ಲ. ಬಾಯಿ ಪ್ಲಸ್ ಸವಿ ಹಂಗೆ ಬರುತ್ತೆ. ಇದೆ ನೋಡಿ, ಇಲ್ಲೇ ಗೊತ್ತಾಗ್ತಾ ಇದೆ. ಇದು ಆಗಲ್ಲ. ಬಿ ಎನ್ ಸಿ ಇದೆಯಾ? ಇಲ್ಲಿ ಇದೆ, ಬಿ ಎನ್ ಸಿ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? ಪೊಂಜೂರಿಗೆ ಹೆಂಗ್ ಬಿಡಿಸ್ತೀವಿ? ಪೊನ್ ಪ್ಲಸ್ ಸುರಿಗೆ, ಪೊಂಜೂರಿಗೆ ಆದೇಶ ಸಂಧಿ. ಮೆಲ್ ಪಾಸು, ಮೆಲ್ಲಿತ್ತು ಪ್ಲಸ್ ಪಾಸು, ಮೆಲ್ ಪ್ಲಸ್ ಪಾಸು ಅಥವಾ ಮೆಲ್ಲಿತ್ತು ಪ್ಲಸ್ ಪಾಸು, ಮೆಲ್ವಾಸು. ಓಕೆ, ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಇವೆಲ್ಲ ಆದೇಶ ಸಂಧಿಗಳು. ಇದು ಆದೇಶ ಸಂಧಿ, ಇದು ಆದೇಶ ಸಂಧಿ. ಆದ್ರೆ ಬಾಯ್ ಸವಿ, ಬಾಯ್ ಪ್ಲಸ್ ಸವಿ ಅಂತ ಬರುತ್ತೆ. ಸೊ ಇದು ಆಗಲ್ಲ, ಇದು ಆಗಲ್ಲ. ಸೊ ಯಾವುದು ಇದೆಲ್ಲ ಪ್ರಕೃತಿ ಸಂಧಿ ಕಾರ್ಯ ಆಗಲ್ಲ. ನೆಕ್ಸ್ಟ್, ಇದು ಕೂಡ ಅಲ್ಟಿಮೇಟ್ ಕ್ವಶನ್. ಇದು ನೋಡ್ತಾನೆ ಹೇಳ್ಬೋದು ನೋಡಿ. ಮನಸ್ ಚಪಲ ಅಂದ್ರೆ ಮನಸ್ ಪ್ಲಸ್ ಚಾಪಲ್ಲ, ಮನಸ್ ಚಾಪಲ್ಲ ಏನು ಸರ್? ಮನಸ್ ಪ್ಲಸ್ ಚಾಪಲ್ಲ ಅಥವಾ ಚಾಪಲ. ಸೊ ಇದು ಚುತ್ವ ಅಂತ ಹೇಳ್ಬಿಡ್ಬೋದು, ನೋಡ್ತಾನೆ ಹೇಳ್ಬೋದು. ಆಜಾದಿ, ಆಜ್ ಪ್ಲಸ್ ಆದಿ ಅಲ್ವಾ ಸರ್? ಇದು ಜಸ್ತ್ವ ಅಂತ ಹೇಳ್ಬೋದು. ಇದು ಗೊತ್ತಿಲ್ಲ ನೋಡಿ, ಬೀಗೆತ್ರಿ ಅಂತೂ ಗೊತ್ತಾಗುತ್ತೆ, ಯಾಕಂದ್ರೆ ನೋಡಿದ ತಕ್ಷಣ ಹೇಳ್ಬೋದು ಬೀಗೆತ್ರಿ ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಇದು ಕಾನ್ ಕೇಸ್ ಆಯ್ತು ನೋಡಿ. ಸತ್ಸಂಗ, ಸತ್ ಪ್ಲಸ್ ಸಂಘ ಅಲ್ವಾ? ಅಥವಾ ಸನ್ ಪ್ಲಸ್ ಸಂಘ ಅಂತ ಕೂಡ ಹೇಳ್ಬೋದು. ಅನುನಾಸಿಕ ನೋಡಿದ ತಕ್ಷಣ ಹೇಳ್ಬೋದು ಅನುನಾಸಿಕ ಅಂತ. ಸಿಗೆ ಟು ಎಲ್ಲಿದೆ ಸರ್? ಇಲ್ಲಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಕಮ್ಮನಿ, ಪ್ರಕೃತಿ ಭಾವ ಕಮ್ಮನಿ. ಕಣ್ ಪ್ಲಸ್ ಮನಿ, ಕಣ್ ಬನಿ ಅಂತೆಲ್ಲ ಕೊಡಬಾರ್ದು. ನೋಡು, ಮನಶ್ಚಾಪಲ್ಯ ಅದೇ ಹೇಳಿದೆ ನಿಮ್ಗೆ. ಆಜ್ ಪ್ಲಸ್ ಆದಿ, ಆಜಾದಿ. ನೋಡಿ ಇವು ಹೆಂಗ್ ಗೊತ್ತಾಗಿದೆ ಸರ್? ಸಿಂಪಲ್ ಸರ್. ಈಗ ನೀವು ನಾನು ಇದನ್ನ ಮೈಂಡ್ ಮ್ಯಾಪ್ಗಳು ಕೊಟ್ಟಿರ್ತೀನಿ. ಯಾಕೆ ತಗೋತೀನಿ ಮೈಂಡ್ ಮ್ಯಾಪು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮ್ಗೆ ಹೇಳಿದೆ
ಚುತ್ವ ಶಕಾರಕ್ಕೆ ಚವಾರ್ಗ ಬರುತ್ತೆ. ನಾವು ನೋಡಿದ ತಕ್ಷಣ ಹೇಳ್ಬೋದು ಶ ಅಂತ ಬರುತ್ತೆ. ಅದು ಮೋಸ್ಟ್ ಆಫ್ ದ ಟೈಮ್ 99% ನೋಡಿದ ತಕ್ಷಣ ಹೇಳ್ಬೋದು. ಓಕೆ, ಈಗ ಜಸ್ತ್ವ ಸಂಧಿ ಜಬಗಡ ಆದೇಶವಾಗಿ ಬರಬೇಕು. ಜಸ್ತ್ವ ಸಂಧಿ ನೋಡಿ, ಇಲ್ಲಿ ಆ ಜಾತಿಗೆ ಆಜ್ ಪ್ಲಸ್ ಆದಿ ಅಂತ ಹೇಳಿದೆ. ಆಜ್ ಪ್ಲಸ್ ಆದಿ ಇಲ್ಲೇನ್ ಬಂದಿದೆ? ಆಚ್ ಅಂದ್ರೆ ಚಕಾರಕ್ಕೆ ಜಕಾರ ಆದೇಶವಾಗಿ ಬಂದಿದೆ. ಇಲ್ಲಿದೆ ಜಕಾರ ಇದೆ, ಜಬಕಾಡ ಆದೇಶವಾಗಿ ಬರಬೇಕು ಜಸ್ತ್ವ ಸಂಧಿ. ನೋಡಿ, ದಟ್ ಇಸ್ ವಾಟ್ ನಾನು ಹೇಳ್ತಾ ಇರೋದು. ನೀವು ಅನುನಾಸಿಕ ಸಂಧಿನೂ ತಗೋಬಹುದು. ನಾ ಮಾಗಳು ಆದೇಶವಾಗಿ ಬರಬೇಕು. ಓಕೆ, ಸೊ ಹಾಗಾಗಿ ಸತ್ ಪ್ಲಸ್ ಮಣಿ ಸನ್ಮಣಿ, ಹಂಗೆ ಸತ್ ಪ್ಲಸ್ ಇಲ್ಲೇನಿದೆ ಸತ್ ಪ್ಲಸ್ ಸಂಘ, ಸತ್ ಪ್ಲಸ್ ಸಂಘ ಸಂತ್ ಸಂಘ ಏನ್ ಬರುತ್ತೆ? ಆದೇಶವಾಗಿ ಬರುತ್ತೆ. ನಾ ಬರುತ್ತೆ ಇಲ್ಲಿ. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನದ್ಯುದಕ ಸಂಧಿ ಪದವನ್ನು ಬಿಡಿಸುವ ಸರಿಯಾದ ಕ್ರಮ. ನದಿ ಪ್ಲಸ್ ಉದಕ ಇಲ್ಲೇ ಇದೆ ನೋಡಿ, ಆಪ್ಷನ್ 3. ಓಕೆ, ನೆಕ್ಸ್ಟ್, ಕೆಳಗೆ ನೀಡುವ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಲ್ಲ. ಎಗೇನ್ ಇಲ್ಲಿ ನೋಡಿ, ನಾನು ಸಂಸ್ಕೃತ ಸ್ವರ ಸಂಧಿಗಳು ಯಾವ್ದು ಸವರ್ಣ, ಗುಣ ಮತ್ತೆ ವೃದ್ಧಿ ಎನ್ ಸಂಧಿ ಬರುತ್ತೆ ಅಲ್ವಾ ಸರ್? ಗಳ ಅಲ್ಲ ಅಂದ್ರೆ ಯಾವುದು? ಜಸ್ತ್ವ, ಚುತ್ವ, ಅನುನಾಸಿಕ. ಇಲ್ಲಿ ಏನ್ ಕೇಳಿದಾನೆ? ನೀಡಿರುವ ಸಂಧಿ ಪದಗಳಲ್ಲಿ ಸ್ವತಂತ್ರ ಸ್ವರ ಸಂಧಿಗಳಲ್ಲದವನ್ನು ಅಂದ್ರೆ ವ್ಯಂಜನ ಸಂಧಿಗಳು ಹೇಳಬೇಕು. ಅಂದ್ರೆ ಇದರಲ್ಲಿ ಜಸ್ತ್ವ, ಚುತ್ವ, ಅನುನಾಸಿಕ ಇರತಕ್ಕಂಥದ್ದು ಯಾವುದು ಅಂತ ಹೇಳಬೇಕು. ನಾವು ಹೇಳ್ತೀರಾ? ಗ್ರಾಮೋದ್ಧಾರ, ಗ್ರಾಮ ಪ್ಲಸ್ ಉದ್ಧಾರ ಅಂತ ಹೇಳ್ಬೋದು. ಗ್ರಾಮೋದ್ಧಾರ ಅಂದ್ರೆ ಸವರ್ಣ ಬರ್ಬೋದು. ಇದಂತೂ ಅಲ್ವೇ ಅಲ್ಲ. ಇದು ಸಂಸ್ಕೃತ ಸಂಧಿ ಅಲ್ಲ. ಗ್ರಾಮ ಪ್ಲಸ್ ಉದ್ಧಾರ, ಗ್ರಾಮೋ ಅಂದ್ರೆ ಸವರ್ಣ ಬರುತ್ತೆ, ದೀರ್ಘ ಬರುತ್ತೆ ಅಲ್ವಾ ಸರ್? ಅಥವಾ ಗುಣ ಬರ್ಬೋದಲ್ವಾ? ಗ್ರಾಮ ಪ್ಲಸ್ ಉದ್ಧಾರ ಏನು ಗುಣ ಸಂಧಿ? ಏನು ಗ್ರಾಮೋದ್ಧಾರ, ಓ ಇದೆ, ಎಸ್, ಗುಣ ಆಗ್ಬೋದು ಅದು ಅಲ್ವಾ? ಪ್ರಾಗೈತಿಹಾಸ, ಋನ್ ಮಂದಿರ ನೋಡಿ, ಋನ್ ಮಂದಿರ ನಾವು ಈಸಿಯಾಗಿ ಹೇಳ್ಬೋದು ಅನುನಾಸಿಕ ಅಂತ. ಋನ್ ಪ್ಲಸ್ ಮಂದಿರ ಏನ್ ಸರ್? ಅದು ಋನ್ ಪ್ಲಸ್ ಮಂದಿರ ಅಲ್ವಾ ಸರ್? ಋನ್ ನಾ ಮಂದಿರ, ನಾ ಇರೋದು ಮಾ ಆಗತ್ತೆ, ಅದು ಅನುನಾಸಿಕ ಹೇಳ್ಬೋದು. ಅನುನಾಸಿಕ ಎಗೇನ್ ಇಲ್ಲಿ ಏನಿದೆ? ಅನುನಾಸಿಕ ಬಂದು ನಮಗೆ ವ್ಯಂಜನ ಸಂಧಿ ಅಲ್ವಾ ಸರ್? ಇದು ವ್ಯಂಜನ ಸಂಧಿ ಆಗುತ್ತೆ. ಓಕೆ, ಇದು ವ್ಯಂಜನ ಸಂಧಿ ಆಗುತ್ತೆ. ಪ್ರಥಮೈಕಾದಶಿ ನೋಡಿ, ಪ್ರಥಮೈಕಾದಶಿ ಇದನ್ನ ಬಿಡಿಸಿ ಪ್ರಥಮ ಪ್ಲಸ್ ಏಕಾದಶಿ ಅಂತ ಹಾಕ್ಬೋದಾ? ಏಕಾದಶಿ ನೋಡಿ, ಎ ಮೈ ಇರೋದು ಎ ಬರುತ್ತೆ ಅಂದ್ರೆ ಇದು ವೃದ್ಧಿ ಆಗುತ್ತೆ. ನೋಡಿ ಇಲ್ಲಿ ನೋಡಿ, ಮೈಕಾದಶಿ ವೃದ್ಧಿ ಸಂಧಿ ಆಗುತ್ತೆ. ಐ ಓ ಮೈ ಐ ಬರೋದು ಎ ಆಗುತ್ತೆ. ಸೊ ವೃದ್ಧಿ ಸಂಧಿ ಇದಂತೂ ಅಲ್ವೇ ಅಲ್ಲ. ಹಂಗಾರೆ ಸಿ ಜೊತೆ ಯಾವ್ದಿದೆ ಸರ್? ಸಿ ಡಿ ಇದಂತೂ ಅಲ್ವೇ ಅಲ್ಲ ಅಂತ ಆಯ್ತು. ಸಿ ಬಿ ಸಿ ಇದೆ ನೋಡಿ. ನಿಮ್ಗೆ ಪ್ರಾಗೈತಿಕ ಗೊತ್ತಾಗ್ಲಿ ಅಂದು ಪ್ರಗತಿ ಅಥವಾ ಪ್ರಗೈತಿ ಅಥವಾ ಪ್ರಗೈ ಪ್ಲಸ್ ಇತಿಹಾಸ ಅಥವಾ ಪ್ರಗೈತಿ ಪ್ಲಸ್ ಹಾಸ ಅಂತ ಬರೀಬೋದಾ? ಅಥವಾ ಪ್ರಗೈ ಪ್ಲಸ್ ಇತಿಹಾಸ ಅಂತ ಬರೀಬೋದಾ ಬಿಡಿಸಿದ್ರೆ? ನೋಡಿ, ನಾನು ಹೇಳ್ತಾ ಇರೋದು ನಿಮ್ಗೆ ಇಲ್ಲಿ ಗ್ರಾಮೋದ್ಧಾರ ನಿಮಗೆ ಗುಣ ಅಥವಾ ಸವರ್ಣ. ನೀವು ಈಗ ನಾನು ಹೇಳ್ತಾ ಇರೋದು ಇಲ್ಲಿ ನಿಮಗೆ ಯಾವ್ದು ಹೇಳಬೇಕು ಅಂತ ಗೊತ್ತಿಲ್ಲ, ಈಗ ಕನ್ಫ್ಯೂಸ್ ಆಯ್ತು ಸರ್. ಸವರ್ಣನ ಗುಣ ಸಂಧಿನ ಕನ್ಫ್ಯೂಸ್. ಓಕೆ, ಒಟ್ಟಿನಲ್ಲಿ ಸವರ್ಣ ಗುಣ ಎರಡಲ್ಲಿ ಒಂದು ಅಂದ್ರೆ ಇದು ಯಾವ್ದು ಸರ್? ಇದು ಸ್ವರ ಅಂತ ಆಯ್ತು, ಸ್ವರ ಸಂಧಿ ಆಯ್ತು. ಪ್ರಥಮ ಏಕಾದಶಿ ಅಂದ್ರೆ ಇದು ವೃದ್ಧಿ ಅಂತ ಆಯ್ತು. ವೃದ್ಧಿ ಸಂಧಿ ಅಂತ ತಕ್ಷಣ ಇದು ಕೂಡ ನಿಮ್ಗೆ ಸ್ವರ ಸಂಧಿ ಅಂತ ಆಯ್ತು. ಓಕೆ, ಋನ್ ಮಂದಿರ ನಿಮ್ಗೆ ನೋಡಿದ ತಕ್ಷಣ ಅನುನಾಸಿಕ. ಅನುನಾಸಿಕ ನಮ್ಗೆ ಸ್ವರ ಸಂಧಿ ಅಲ್ಲ ಅಂತ ಗೊತ್ತಾಯ್ತು, ವ್ಯಂಜನ ಸಂಧಿ. ಸೊ ಸಿ ಜೊತೆ ಬೇಕು, ಸಿ ಜೊತೆ ಬಿ ಇದೆ, ಡಿ ನಮಗೆ ಅಲ್ಲ ಅಂತ ಗೊತ್ತು, ಎ ಅಲ್ಲ ಅಂತ ಗೊತ್ತು. ಸೊ ಬಿ ಸಿ ಇಸ್ ರೈಟ್ ಆನ್ಸರ್. ನಾನು ಹೇಳ್ತಾ ಇರೋದು ಎಕ್ಸಾಮ್ ಅಲ್ಲಿ ನಿಮ್ಗೆ 100% ಗೊತ್ತಿಲ್ಲ ಅಂದ್ರೂ ನಾವು ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ಓಕೆ, ನಿಮ್ಗೆ ಈ ಮೈಂಡ್ ಮಾಪ್ ನ ಇಟ್ಕೊಳ್ಳಿ. ದೀರ್ಘ ಈ ಐ ಓ ಆರ್ ಆದೇಶ ಬರುತ್ತೆ, ಎ ಐ ಓ ಅಂತ ಬರುತ್ತೆ. ಇದು ಮುಂದಿನ ಕೂಡ ಇದೆ ಒಂದು, ನಿಮ್ಗೆ ಅಲ್ಲೂ ಕೂಡ ಹೇಳ್ತೀನಿ. ಅವು ಬಂದ ತಕ್ಷಣ ನಾವು ಹೆಂಗ್ ಕಂಡಿಡಬಹುದು? ವೃದ್ಧಿ ನೋಡಿ, ವೃದ್ಧಿ ಸಂಧಿ, ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ, ಚುತ್ವ, ಅನುನಾಸಿಕ ಇವೆಲ್ಲ ಈಸಿ ನೋಡಿದ ತಕ್ಷಣ ಕಂಡಿಡಬಹುದು. ತುಂಬಾ ಎಂತ ಡಿಫಿಕಲ್ಟ್ ಕೊಟ್ರು ಮೋಸ್ಟ್ ಆಫ್ ದ ಟೈಮ್ 90+ ಎಬವ್ ನೋಡಿದ ತಕ್ಷಣ ಕಂಡಿಡಬಹುದು. ಓಕೆ, ನೆಕ್ಸ್ಟ್ ಬರ್ತೇನೆ. ಅವನು ಪ್ರಥಮ ಪುರುಷ ಅಂದ್ರೆ ಇಲ್ಲಿ ಯಾವ್ದಿದೆ? ಪ್ರಥಮ ಇಲ್ಲಿ ಬಹುವಚನ, ಏಕವಚನ ಅವನು ಅಲ್ವಾ ಸರ್? ಅವು ಅನ್ನೋದು ಕೂಡ ಪ್ರಥಮ ಬಟ್ ಬಹುವಚನ ಇಲ್ಲಿ ಕೊಟ್ಟಿದ್ದ ನೋಡಿ. ನಾನು ಉತ್ತಮ ಪುರುಷ ಅಲ್ವಾ ಸರ್? ನೀವು ಮಧ್ಯಮ ಪುರುಷ ಅಲ್ವಾ? ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಗೊತ್ತಿರ್ಬೇಕು. ಇದೆಲ್ಲ ನಾವು ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡಿ, ನಮ್ಮ ವಿಡಿಯೋಸ್ ರನ್ನಿಂಗ್ ಮಾಡಿದ್ರೆ ಇವೆಲ್ಲ ಈಸಿ ಕ್ವಶನ್ಸ್ ನೀವೆಲ್ಲ ಮಾಡ್ತೀರಾ. ಇದು ಅಷ್ಟೇ ಈಸಿ ಕ್ವಶನ್. ಪರಿಮಾಣ ಎಷ್ಟು ಅಷ್ಟು ಅಂತ ಹೇಳ್ತಕ್ಕಂಥದ್ದು. ಪರಿಮಾಣ ಅಂದ್ರೆ ಕೆಲವು, ಹಲವು ಅಂತಿದೆ. ಓಕೆ, ಪ್ರಕಾರ ಅಂದ್ರೆ ಎಂಥದ್ದು, ಅಂಥದ್ದು, ಎಂಥದ್ದು ಅಂತ ಇಲ್ಲಿ 1 ಇದೆ. ಸೊ ಎಗೆ 3, ಬಿಗೆ 1 ಎಲ್ಲಿದೆ? ಇಲ್ಲಿದೆ. ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದಾ? ದಿಕ್ವಾಚಕ ದಿಕ್ಕು, ಎಡನ ಬಲನೋ ಅಂತ ಹೇಳ್ತಕ್ಕಂಥದ್ದು. ವಸ್ತುವಾಚಕ ಅಂದ್ರೆ ವಸ್ತು, ಮರ. ಸಿಂಪಲ್ ಕ್ವಶನ್ ಇದು. ಓಕೆ, ಇದು ಕೂಡ ಚೆನ್ನಾಗಿದೆ. ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಯಾಗಿಲ್ಲ, ನೆಗೆಟಿವ್ ಕ್ವಶನ್.
ನೋಡಿ ತದ್ದಿತ ಭಾವನಾಮ ಸಿರಿತನ, ಕಲಿತನ, ಬಡತನ, ತನ ಅಂತ ಬರುತ್ತೆ. ಇದು ಗೊತ್ತಿರಬೇಕು ನೋಡಿ, ನಿಮ್ಗೆ ಇದು ಮೈಂಡ್ ಮ್ಯಾಪ್ ಇದೆ ನಮ್ದು. ನೋಡಿ ಈ ತದ್ದಿತ ಅಂತ ನಾನು ನಿಮ್ಗೆ ಹೇಳಿದೀನಿ, ಇಟ್ ಈಸ್ ಎ ನಾಮಪದ, ಕೃದಂತ ಕ್ರಿಯಾಪದ. ತದ್ದಿತದ ಭಾವ ನಿಮ್ಗೆ ನೆನ್ಪಿಟ್ಕೊಳ್ಬೇಕಂದ್ರೆ ತನ, ಬಡತನ, ಗೌಡಿಕೆ ಈ ತರ ಇರುತ್ತೆ. ಓಕೆ, ನಾಮಪದ ಇಲ್ಲಿ ನಿಮಗೆ ಎಸ್ಪೆಷಲಿ ತುಂಬಾ ಈಸಿಯಾಗಿ ನೆನ್ಪಿಟ್ಕೋಬಹುದು ಇದನ್ನ, ಯಾವುದು ತದ್ದಿದಂತ ಭಾವನಾಮನ. ಸೊ ಇದು ಕರೆಕ್ಟ್ ಇದೆ. ಸ್ತ್ರೀಲಿಂಗ ತದ್ದಿತ ಪ್ರತ್ಯಯ, ಅಗೇನ್ ಸ್ತ್ರೀಲಿಂಗ ಪ್ರತ್ಯಯ ಅಂದ್ರೇನು ಅದು ಕೂಡ ಇದೆ ನೋಡಿ. ಇತ್ತಿ, ಗಿತ್ತಿ, ಎ ಅಂತ ಬರುತ್ತೆ. ಬಿ ಗಿತಿ, ಓಕೆ, ಒಕ್ಕಲಗಿತ್ತಿ, ಹೂವಾಡಗಿತ್ತಿ, ನಾಯಿನ್, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೆಳದಿ ದಿ ಇ ಅಂತಿದೆ, ದಿ ಇ ಬರುತ್ತೆ ಅಂದ್ರೆ ಎಸ್, ಇದು ಕೂಡ ಸ್ತ್ರೀಲಿಂಗ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. ವಿದ್ಯಾರ್ಥ, ವಿದ್ಯಾರ್ಥಕ ನಿಷೇಧ ನೋಡಿ, ಹೋಗಲಿ, ಮಾಡಲಿ, ಪೋಗಲಿ, ಪೋಗಿಂ ಅಂದ್ರೆ ಪೋಗಲಿ, ಹೋಗಲಿ ಅನ್ನೋ ರೀತಿ. ಎಸ್, ಇದು ಕರೆಕ್ಟ್ ಇದೆ. ಪ್ರತಿ ನಿಷೇಧಾರ್ಥಕ ಇದು ತಪ್ಪು. ನಿಷೇಧಾರ್ಥಕ ಅಂದ್ರೆ ಪ್ರತಿಷೇಧಾರ್ಥಕ, ಪ್ರತಿಷೇಧಾರ್ಥಕ ಅಂದ್ರೆ ವಿರುದ್ಧ ಅಂತ. ಯಾವ್ದಾದ್ರು ಒಂದು ಪದಕ್ಕೆ ವಿರುದ್ಧ ಹೇಳೋದು. ಪ್ರತಿಷೇಧಾರ್ಥಕ ಅಂದ್ರೆ ಒಂದು ಪದ ಅಥವಾ ವಾಕ್ಯವು ಯಾವ್ದಾದ್ರು ನಿರಾಕರಿಸುವ, ಬೇಡ ಎನ್ನುವ ವಿರುದ್ಧ ಅಭಿಪ್ರಾಯ ಕೊಡ್ತಕ್ಕಂಥದ್ದು ಇರಬೇಕು. ಇಲ್ಲಿ ಒಡೆಯ ಅಂತಿದೆ ಅಷ್ಟೇ, ವಿರುದ್ಧ ಅಭಿಪ್ರಾಯ ಕೊಡೋದಿಲ್ಲ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇದು ತಪ್ಪು. ಸೊ ಇದು ಹೊಂದಾಣಿಕೆ ಆಗಿಲ್ಲ. ಡಿ ಮಾತ್ರ ಇಸ್ ದ ರೈಟ್ ಆನ್ಸರ್. ಓಕೆ, ನಮ್ಗೆ ಅದು ವಿರುದ್ಧ ಏನಾದ್ರು ಕೊಡಬೇಕು, ನಿರಾಕರಿಸುವಂಥದ್ದು ಅಂತ ಪದ ಆಗಿರ್ಬೇಕು. ಬೇಡ ಅನ್ಸುವಂತಕ್ಕಂಥದ್ದು, ವಿರುದ್ಧವಾಗಿ ಹೇಳ್ತಕ್ಕಂಥದ್ದು. ಸೊ ನಿಷೇಧ ಇರ್ತಕ್ಕಂಥದ್ದು ಅಂತದ್ದು ಒಡೆಯ ಅಂತಿದೆ ಅಷ್ಟೇ, ನಿಷೇಧನೂ ಇಲ್ಲ. ಒಡೆಯರು ಅಂತ, ಒಡೆಯನು ಅಂತಾನೂ ಇಲ್ಲ, ಒಡೆಯದ ಅಂತಾನೂ ಇಲ್ಲ ಇಲ್ಲಿ. ಓಕೆ, ಜಸ್ಟ್ ಒಡೆಯ ಅಂತಿದೆ, ಹಾಗಾಗಿ ಅದು ತಪ್ಪು. ನೆಕ್ಸ್ಟ್ ಬರೋಣ. ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಕೆಯಾಗುವ ಧಾತುಗಳನ್ನ ಯಾವುದು ಅಂತ. ನಾಮಪದ, ಕ್ರಿಯಾಪದ ನೋಡಿ ಇದೇ ಇದೆ. ಆಡು ಅಂದ್ರೆ ನಿನ್ನ ಆಟನಾರು ಆಡ್ಬೋದು. ಈಗ ಆಡು ಅಂದ್ರೆ ನಿಮ್ಗೆ ಈಗ ಕುರಿ, ಮೇಕೆ, ಆಡು ಇದೆ ಗೊತ್ತಾ, ಮೇಕೆ, ಆಡು ನೋಡಿ, ಅದು ಕೂಡ ನಾಮಪದ ಆಡು. ಇಲ್ಲಿ ಆಡು ಅಂದ್ರೆ ಆಟ ಆಡ್ತಾ ಇದ್ದಾನೆ, ಆಡು ಅದಕ್ಕಾಗುತ್ತೆ. ಕಾಡು ಅಂದ್ರೆ ನಾಮಪದ ಅಂದ್ರೆ ನೀನ್ ನನ್ ಕಾಡಿಸ್ತೀಯ, ಕಾಡಿಸಬೇಡ, ಕಾಡ್ತೀನಿ, ಕಾಡು ನೋಡಿ, ಇದು ಕೂಡ ಕ್ರಿಯಾಪದವಾಗಿ ಬಳಸ್ಬೋದು ನಾವು. ಇದು ದಿಸ್ ಇಸ್ ದ ರೈಟ್ ಆನ್ಸರ್. ಆಳು, ಹಾಳು ಇದು ಬೇರೆ. ಆಳು, ಹಾಳು ಇದು ಕ್ರಿಯೆ ಮಾತ್ರ ಆಗತ್ತೆ, ಇದು ನಾಮಪದ ಆಗತ್ತೆ. ನಮ್ಗೆ ನಾಮಪದ, ಕ್ರಿಯಾಪದ ಎರಡು ಆಗ್ಬೇಕು, ಎರಡು ಪದಗಳದ್ದು. ಸೊ ಅಂತದ್ ಯಾವುದು? ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಮಳೆ ಅಂತಕ್ಕಂಥದ್ದು ಏನಿದೆ, ನಾಮಪದ. ಓಕೆ, ಸೊ ಇದ ಕ್ರಿಯಾಪದ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆಪ್ಷನ್ 1. ನೆಕ್ಸ್ಟ್, ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ ಇದ್ರು. ಕೊಟ್ಟಿರೋ ಮೇಲಿನ ವಾಕ್ಯಗಳಿಗೆ ಎಷ್ಟು ಗ್ರಾಮ್ಯ ರೂಪಗಳಿವೆ? ಗ್ರಾಮ್ಯ ಅಂದ್ರೆ ಹಳ್ಳಿ ಭಾಷೆ ಮಾತಾಡ್ತೀವಲ್ಲ ಅದು. ಓಕೆ, ಗ್ರಾಮ್ಯ ಅಂದ್ರೆ ಭಾಷೆ ಮಾತಾಡ್ತಕ್ಕಂಥ, ಹಳ್ಳಿ ಅಂತಾನೆ ಅಲ್ಲ. ನೀವು ಬರಿಬೇಕಾದ್ರೆ ನಾವು ಬರೆಯೋದೇ ಬೇರೆ ಲ್ಯಾಂಗ್ವೇಜ್. ಈಗ ಒಂದ್ ಸಲ ಅಂತಿದೆ, ನಾವು ಮಾತಾಡ್ಬೇಕಾದ್ರೆ ಹಿಂಗಂತೀವಿ, ಒಂದ್ ಸಲ ಅಂತೀವಿ. ಬರಿಬೇಕಾದ್ರೆ ಒಂದು ಸಲ ಅಂತ ಬರಿತೀವಿ. ಸೊ ಇದು ಗ್ರಾಮ್ಯ, ಒಂದ್ ಸಲ. ಸೊ ಇದು ಗ್ರಾಮ್ಯ. ಜನರೆಲ್ಲ ಇದು ಗ್ರಾಮ್ಯ. ಎರಡಾಯ್ತಾ. ಗುಡಿ ಕಟ್ತಾ ಇದ್ರು, ಕಟ್ಟುತ್ತಾ ಅಂತ ಬರಿತೀವಿ, ಕಟ್ತಾ ಇದು ಗ್ರಾಮ್ಯ. ಇದ್ದರು ಅಂತ ಬರ್ತೀವಿ ಅಲ್ಲ, ಇದ್ರು. ಸೊ 4 ಇದೆ ಆ ಥರದ್ದು, 4 ಗ್ರಾಮ್ಯ ರೂಪಗಳಿವೆ. ಓಕೆ, ನೆಕ್ಸ್ಟ್, ಕೆಳಗೆ ನೀಡಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆ ಹಾಕ್ಬೇಕು. ಓಕೆ, ಅಯ್ಯೋ ನೋಡಿ, ಆಶ್ಚರ್ಯ ಇದು, ಇಲ್ಲಿ ಆಶ್ಚರ್ಯ ಬರಬೇಕು. ನನಗೆ ತಾಳರಾದ ಹಸಿವು, ಇಲ್ಲಿ ನನ್ನ ಹಸಿವನ್ನು ಇಂಗಿಸುವವರು ಯಾರು ಇಲ್ಲವೇ? ಓಕೆ, ಇಲ್ಲಿ ಹಸಿವು ಅಂತ ಎಷ್ಟೆಲ್ಲಿ ಫುಲ್ ಸ್ಟಾಪ್ ಬರಬೇಕು. ನನಗೆ ತಾಳರದ ಹಸಿವು ಫುಲ್ ಸ್ಟಾಪ್ ಬರಬೇಕು. ಮತ್ತೆ ಇಲ್ಲಿ ನನ್ನ ಹಸಿವನ್ನು ಇಂಗಿಸುವರು ಯಾರು ಇಲ್ಲವೇ ಅಂತ ಕ್ವಶನ್ ಕೇಳ್ತೆ, ಪ್ರಶ್ನೆ ಅರ್ಥ ಇಲ್ಲಿ ಬರಬೇಕು, ಕ್ವಶನ್ ಮಾರ್ಕ್. ಎಂದು ಕೂಗಿದನು. ಸೊ ಈ ತರದ್ದು ಎಲ್ಲಿದೆ? ಆಪ್ಷನ್ 1 ಇದೆ ಅಲ್ಲ, ಇಲ್ಲಿದೆ. ಆಪ್ಷನ್ 2 ಇದೆ ಆ ತರದ್ದು. ಯಾವ್ದಾದ್ರು ಬೇರೆ ಏನಾರು ಇದೆ ನೋಡಿ. ಇಂಗಿಸುವವರು, ಇಲ್ಲಿ ಕಾಮ ಬಂತು, ಬರಂಗಿಲ್ಲ. ಅಯ್ಯೋ ನನಗೆ ತಾಳರದ ಹಸಿವು, ಅಯ್ಯೋ ಅನ್ನೋದಕ್ಕಿಲ್ಲ, ಆಶ್ಚರ್ಯನೇ ಇಲ್ಲ. ಸೊ ಆಪ್ಷನ್ 1 ಕರೆಕ್ಟ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಕೆಳಗಿನವುಗಳಲ್ಲಿ ಬಸವಣ್ಣವರೇ ರಚಿತವಾಗಿರದ ನೆಗೆಟಿವ್ ಸ್ಟೇಟ್ಮೆಂಟ್ ಯಾವುದು ವಚನ ಸಾಲು ಅಂತ. ಉಳ್ಳವರು ಶಿವಾಲಯ ಮಾಡೋ ಇದು ಬಸವಣ್ಣ. ಮತ್ತೆ ಲೋಕಮದು ಕರ್ತಾರನ ಕಮ್ಮಟ ಇದು ಬಸವಣ್ಣ. ಇಲೇದ್ ನಿಮ್ಮ ದಾನ, ಬೆಳೆ ನಿಮ್ಮ ದಾನ ಅಲ್ಲ. ಯಾರ್ದು ಸರ್ ಇದು? ದಾಸಿಮಯ್ಯದವ್ರದಲ್ವಾ? ದಾಸಿಮಯ್ಯ ತಾನೆ? ಎಸ್. ನೆಕ್ಸ್ಟ್, ಷಟ್ಪದಿ. ಇದು ಕೂಡ ಇದು ಮಾಡಿದೀವಿ. ಗ್ರಾಮರ್ ಅಲ್ಲಿ ಇದೆ. ಗ್ರಾಮರ್ ಇಲ್ಲ ಅಂದ್ರೆ ನಾನು ನಮ್ಮ ವಿಡಿಯೋ ಸೀರೀಸ್ಲಿ ಮ್ಯಾರಥಾನ್ ವಿಡಿಯೋ ಏನಿದೆ ಅದನ್ನ ನೋಡಿ, ಅಥವಾ ವಿಡಿಯೋ ನಂಬರ್ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಪಾರ್ಟ್ 2 ವಿಡಿಯೋ ನಂಬರ್ ನೋಡಿ, ಅದ್ರಲ್ಲಿ ಇಲ್ವಾ ಈ ಸೇಮ್ ಕ್ವಶನ್ ನೋಡ್ಕೊಂಡ್ ಬಂದು ಹೇಳಿ ನನಗೆ. ಓಕೆ, ಧಾಮಿನಿ ಷಟ್ಪದಿ 3-4-3-4 ಬರುತ್ತಾನೆ. ವಾರ್ಧಕ ನಿಮ್ಗೆ 5-5-5 ಬರುತ್ತೆ. ಕುಸುಮ ಎಷ್ಟು ಬರುತ್ತೆ? ಐ ವಿಲ್ ಶೋ ಯು ನೋಡಿ. ಭಾಮಿನಿ ಷಟ್ಪದಿ 3-4 ಬರ್ತಕ್ಕಂಥದ್ದು ಮಾತ್ರೆಗಳು, 3 ಮತ್ತು 6ನೇ ಸಾರಗಳು ಇದು. ಅದು ಬಿಟ್ರೆ ನಿಮ್ಗೆ ವಾರ್ಧಕದಲ್ಲೂ ಅಷ್ಟೇ 5 ಮಾತ್ರೆ 6 ಗಣಗಳು ಬರುತ್ತೆ ನೋಡಿ. 5-5-5-5. ಓಕೆ, ನೆಕ್ಸ್ಟ್ ಕ್ಷರ ಷಟ್ಪದಿಲಿ ನಿಮಗೆ 4-4 ಬರುತ್ತೆ, 4-4-2 ಬರುತ್ತೆ, 6-3 ಮತ್ತು 6ನೇ ಸಾಲು
ಇದು 1 ಮತ್ತು 2 3 4 ಸಮ ಆಗಿರುತ್ತೆ. ಕುಸುಮದಲ್ಲಿ 5 5 ಬರುತ್ತೆ. ಓಕೆ, 3ದಲ್ಲಿ 3 5 5 ಅಂತ 3 ಬಂದು 2 ಬರುತ್ತೆ. ಓಕೆ, ಇದು ನೆನ್ಪಿಟ್ಕೊಳ್ಳೋದು ನಾನು ಹೇಳ್ಕೊಡ್ಬೋದು. 5 5 10 ಹಿಂಗೆ ನೆನ್ಪಿಟ್ಕೊಳ್ಳಿ, ಇದನ್ನ 1 2 ಸಾವಿರದ ಹಿಂಗೆ ನೆನ್ಪಿಟ್ಕೊಳ್ಳಿ. ಅದು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ಒಬ್ಬರಿಗೆ ಒಂದೊಂದು ಥರ ಈಸಿ ಆಗಿರುತ್ತೆ. ಓಕೆ, ಕುಸುಮ ಷಟ್ಪದಿನ ನೀವು 5 5 ಅಂತ ಮಾಡ್ಬೋದು. ಓಕೆ, ಭೋಗ ಬಂದು 3 3 3 ಬರುತ್ತೆ. ಫೈನ್, ಪರಿವರ್ಧಿನಿ ನೋಡ್ಕೊಳ್ಳಿ 4 4. ಸೊ ಇಲ್ಲಿ ಬರೋದಾದ್ರೆ ನಾನು ಹೇಳಿದೆ, ಇದು ಆಲ್ರೆಡಿ ಹೇಳಿದೆ. ಕುಸುಮ 5 5 ಅಂತ ಹೇಳಿದೆ. ಓಕೆ, 5 5 ಒಂದು ಗುರು ಬರುತ್ತೆ. ಭೋಗ 3 3 ಹೇಳಿದೆ ಇಕ್ತಾನೆ. ಸೊ ಯಾವ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ? ಎಗೆ 4, ಬಿಗೆ 2, ಸಿಗೆ 1, ಡಿಗೆ 3. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಮಾಡಿದೀವಿ ಇದನ್ನ, ನೋಡ್ಕೊಳ್ಳಿ. ಇದನ್ನ ನಮ್ಮ ಗ್ರಾಮರಲ್ಲೂ ಮಾಡಿದೀವಿ ಇದನ್ನ. ಓಕೆ, ವಿಡಿಯೋ ವೆರಿ ಇಂಪಾರ್ಟೆಂಟ್ ಇದು. ಅಲ್ಲಿ ಒಂದು 2 3 ಕೊಟ್ಟೆ, ಇಲ್ಲಿ ಫುಲ್ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್, ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದವನ್ನು ಎಂತ ಕರಿತೀವಿ? ಪೂರ್ಣ ವರ್ತಮಾನ ಅಂತಂದ್ರೆ ಈಗ ತಿಂತಾನೆ, ಈಗ ವರ್ತಮಾನ ತಿಂತಾನೆ, ತಿನ್ನುತ್ತಿದ್ದಾನೆ, ತಿಂದನು ಅಂತೀವಲ್ಲ. ತಿಂದಾಯ್ತು, ತಿಂದಿದ್ದಾನೆ ಅಂತೀವಲ್ಲ. ತಿಂದಿದ್ದಾನೆ ಇಲ್ಲಿ ಕೊಟ್ಟಿದ್ದೆ ನೋಡಿ, ಪೂರ್ಣ ಆಗಿದೆ ಕೆಲಸ ಅಂತ. ಈಗ ಪೂರ್ಣ ಅಥವಾ ಅಪೂರ್ಣ ಅಂತಂದ್ರೆ ತಿಂತಾ ಇರ್ತಾನೆ ಇನ್ನುವೆ, ಅದು ಅಪೂರ್ಣ. ಇದು ಪೂರ್ಣ ಅಂದ್ರೆ ವರ್ತಮಾನ ಕಾಲದಲ್ಲಿ ಕಂಪ್ಲೀಟ್ ಆಗಿದೆ ಅಂತ. ತಿಂದಿದ್ದಾನೆ, ತಿಂದಿದ್ದನು ಇದು ಭೂತ ಆಗುತ್ತೆ ಅಲ್ವಾ. ತಿಂದಿರುವನು ಇದು ಭೂತ ಆಗುತ್ತೆ ಅಲ್ವಾ ಸರ್. ತಿಂದಿದ್ದನು, ತಿಂದಿರುವನು ಭೂತ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್, ಆಪ್ಷನ್ 2 ಕರೆಕ್ಟ್. ಕ್ರಿಯೆಗೆ ಸಂಬಂಧಿಸಿದ ಕಾರಣಕಾರ್ಥ ವಿಭಕ್ತಿ ಹೊಂದಿಲ್ಲದ ವಿಭಕ್ತಿ ಯಾವುದು? ಕಾರಕಾರ್ಥ ನೀವು ಗೊತ್ತಿದ್ದ ನೋಡಿ, ನೀವು ಕಾರಕಾರ್ಥನ ಏನು ಓದಿರ್ತೀವಲ್ಲ, ಬರೀ ಕಾರಕಾರ್ಥ ಕೇಳ್ತಾನೆ ಹಂಗೆ ಹೆಂಗೆ ಅಂತ, ಅದೊಂದು ಸ್ವಲ್ಪ ಓರ್ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತಗೋತೀನಿ ಕಾರಕಾರ್ಥ ನೋಡಿ. ಈಗ ಪ್ರಥಮೆಗೆ ಕರ್ತೃ ಕಾರಕಾರ್ಥ, ದ್ವಿತೀಯ ಕರ್ಮ ನೋಡಿ. ಮಾಡುವ, ಊ ಬರುತ್ತೆ. ಮಾಡುವ ನೋಡಿ, ನಿಮ್ಗೆ ಗೊತ್ತಿದೆ. ನಿಮ್ಗೆ ಉತ್ತ ದ ಅಂದ್ರೆ ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ನಾವು ಕ್ರಿಯಾಪದಗಳನ್ನ ಹೇಳ್ಬೇಕಾದ್ರೆ ಇವೆಲ್ಲ ನಾನು ನಿಮಗೆ ಪ್ರೀವಿಯಸ್ ಕ್ವಶನ್ಸ್ ಗಳಲ್ಲಿ ಹೇಳಿದ್ದೀನಿ. ಕರ್ಣ ಇಂದ, ಯಾವ ಕಾರಣದಿಂದ. ಸಂಪ್ರದಾನ ಇಲ್ಲಿ ನೋಡಿ, ದೆಸೆಯಿಂದ, ಅವನಿಂದ ಅಂದ್ರೆ ಕ್ರಿಯೆ ಆಗ್ತಾ ಇದೆ ಅಂತ. ಇಲ್ಲಿ ಷಷ್ಠಿಲ್ ನೋಡಿ ಸಂಬಂಧ, ಇದು ಜಸ್ಟ್ ಸಂಬಂಧ ಹೇಳುತ್ತೆ. ಅನ್ನೋದು ಸಂಬಂಧ ಹೇಳುತ್ತೆ. ಅಲ್ಲಿ ಅನ್ನೋದು ಅಧಿಕರಣ. ಅಲ್ಲಿ ಅಷ್ಟೇ, ಅಲ್ಲಿಂದ ಅಂತಲ್ಲ. ಅಲ್ಲಿಂದ ಅಂದ ತಕ್ಷಣ ಇಂದ ಅಂತ ಬಂದ ಕಾರಣ ಕ್ರಿಯೆ ಆಗುತ್ತೆ. ಇವೆರಡು ಏನಿದೆ, ಸಂಬಂಧ ಮತ್ತೆ ಅಧಿಕರಣ ಹೇಳ್ತಾ ಇದ್ದಲ್ಲ, ಇದು ಕ್ರಿಯೆ ನೋಡಿ. ಈ ಪದಗಳು ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ, ಈ ಸಂಬಂಧ ಅಧಿಕರಣದ ಹೊಸಗಣದ ಪ್ರತ್ಯಯಗಳಲ್ಲಿ ಮತ್ತೆ ಅಲ್ಲಿ ಇದೆಯಲ್ಲ, ಇದನ್ನ ನಾವು ಕ್ರಿಯೆ ಮಾಡಕ್ಕೆ ಯೂಸ್ ಮಾಡಲ್ಲ ಇದನ್ನ ಪದನ. ಸೊ ಇಲ್ಲಿ ಕ್ರಿಯೆ ಸಂಬಂಧಿಸದ ಕಾರಕಾರ್ಥ ಯಾವುದು ಅಂದ್ರೆ ಷಷ್ಠಿ ಮತ್ತು ಸಂಬೋಧನ. ಅರ್ಥ ಆಗ್ತಿಲ್ಲ? ಷಷ್ಠಿ ಮತ್ತು ಸಂಬೋಧನೆ ಯಾಕೆ ಅಂದ್ರೆ ಸಂಬಂಧ ಕೂರಿಸುತ್ತೆ. ಇಲ್ಲಿ ಅಲ್ಲಿ ಇದು ಕ್ರಿಯಾಪದಗಳನ್ನ ಕ್ರಿಯಾಪದಲ್ಲಿ ಯೂಸ್ ಮಾಡ್ತೀವಿ. ಅಲ್ಲಿ ಅನ್ನಲ್ಲ, ಅದರಿಂದ ಅಥವಾ ಅದರಲ್ಲಿ, ಎಲ್ಲಿ ಅಂತ ಬರುತ್ತೆ. ಇಂದ ಅದು ಕಾರಣ ಆಗತ್ತೆ. ಅದರಿಂದ ಅಂದ್ರೆ ಅದರಲ್ಲಿ ಅಂದ್ರೆ ಕಾರಣ ಆಗತ್ತೆ ಅದು. ಓಕೆ, ನೆಕ್ಸ್ಟ್ ಬರ್ತೇನೆ. ಸಮಾಸ. ಕೇಸರಕ್ಕಿ, ಕೆಸ್ಸು ಪ್ಲಸ್ ಅಕ್ಕಿ ಅಥವಾ ಕೆಸರು ಅಂದ್ರೆ ಕೆಂಪಿನ ಅಕ್ಕಿ ಅಂತ ಕೊಡ್ತೀವಿ. ಕೆಂಪಿನ ಅಕ್ಕಿ ಯಾವುದು ಸರ್? ಒಂದ್ ಸೆಕೆಂಡ್. ಬಹುರ್ವಿ ಅಲ್ಲ, ಕೆಂಪಿನ ಅಕ್ಕಿ ಅಂದ್ರೆ ಕರ್ಮಧಾರೆ ಸಮಾಸ. ಏನ್ ಸಮಾಸದ ಏನ್ ಹೇಳುತ್ತೆ ಹೇಳ್ತೀರಾ? ಏನ್ ಹೇಳುತ್ತೆ ಸಮಾಸ? ಕರ್ಮಧಾರೆ ಸಮಾಸ ಏನ್ ಹೇಳುತ್ತೆ? ಪೂರ್ವಪದ ಗುಣವಾಚಕ, ಕೆಂಪಕ್ಕಿ, ಕೆಂಪು, ಕೇಸರಿ ಈ ತರದ್ದು. ಸೊ ಕರ್ಮಧಾರೆ ಆಯ್ತು. ನೆಕ್ಸ್ಟ್ ನೋಡಿ, ಒಂದು ಗೊತ್ತಿದ್ರು ಆನ್ಸರ್ ಮಾಡ್ಬೋದಲ್ಲ ಸರ್. ಇಲ್ಲಿ ಹೇಗೆ 3 ಇದೇ ರೈಟ್ ಆನ್ಸರ್ ಅಂತ. ಕುತ್ತಡಿ, ಬಹುರ್ವಿ. ವಾಟ್ ಈಸ್ ಕುತ್ತಡಿ? ಬಹುರ್ವರಿ ಅಂದ್ರೆ ಅನ್ಯ ಪದನ ನಮಗೆ ಸಪರೇಟ್ ಆಗಿ ಹೇಳ್ತಕ್ಕಂಥದ್ದು. ಅಂದ್ರೆ 4ನೇ ಅಲ್ಲಿ ಮೀನಿಂಗೇ ಬೇರೆ. ಕುತ್ತಡಿ ಅಂದ್ರೆ ಏನ್ ಹೇಳ್ತೀವಿ? ಫಟಾಫಟ್ ಅಂತ ಹೇಳಿ. ಬಹುರ್ವಿ ಅನ್ಯ ಪದ ಪ್ರಧಾನ. ಓಕೆ, ಏನು ಬಿಡ್ಸೋಣ, ಅದನ್ನು ಬಿಡ್ಸೋಣ. ಪ್ರಿಯಂ ನುಡಿ ಅಂತಂದ್ರೆ ಏನಾಯ್ತು? ಕ್ರಿಯಾ. ನಲ್ಮೊಗ ಅಂದ್ರೆ 4 ಪ್ಲಸ್ ಮುಖ ಅಥವಾ ಮೊಗ ಅಂತ ಹೇಳ್ಬೋದಾ? ಎಂತ ಬಿಡಿಸ್ತೀವಿ ನಲ್ಮೊಗನ? ಹೇಳ್ತೀರಾ? ನಲ್ಮೊಗ, 4 ಮೊಗ ಉಳ್ಳವನು ನಲ್ಮೊಗ. ಆಕ್ಚುಲಿ ಇದು ಬಹುರ್ವಿಹಿ ಆಗ್ಬೇಕು, ಬಟ್ 4 ಮೊಗ ಉಳ್ಳವನು ಯಾರು ಇದಾರೆ ಕಮೆಂಟ್ ಮಾಡಿ. ಬಹುರ್ವಿಹಿ ಆಗುತ್ತೆ ಹೇಳಿ ನೋಡೋಣ. ಇದು ಸ್ವಲ್ಪ ಕನ್ಫ್ಯೂಷನ್ ನನಗೂ ಕೂಡ. 4 ಮೊಗ ಅಂದ್ರೆ 4 ಮುಖ ಉಳ್ಳವನು ಯಾರ ಇದ್ರೆ 3 ಮುಖ ನಾವು ನೋಡ್ತೀವಿ, ಬ್ರಹ್ಮ ಅಲ್ವಾ ಸರ್? 4 ಮುಖ ಏನಾರಿದ್ಯಾ? ಎಸ್. ಪದ ಕೇಸಕ್ಕಿ, ಕೇಸರಿನ ಅಕ್ಕಿ ಅಥವಾ ಕೆಚ್ಚನೆಯ ಅಕ್ಕಿ. ಸೊ ಇದು ಹೇಳಿದೆ ನಿಮ್ಗೆ ಆಗ್ಲೇ. ಕುತ್ತಡಿ, ಕಿರಿದು ಪ್ಲಸ್ ಅಡಿ. ಕುತ್ತಡಿ ಅಂದ್ರೆ ಕಿರಿದು ಪ್ಲಸ್ ಅಡಿ. ಅಂದ್ರೆ ಇದು ಕೂಡ ನಮಗೆ ನೋಡೋದಾದ್ರೆ ಬಹುರ್ವಿಹಿ ಸಮಾಸ. ಪ್ರಿಯಂ ನುಡಿ ಅಂದ್ರೆ ಪ್ರಿಯಮಂ ಪ್ಲಸ್ ನೋಡಿ ಕ್ರಿಯೆ ಹೇಳ್ತಾ ಇರ್ತಕ್ಕಂಥದ್ದು. ಕ್ರಿಯಾ ಸಮಾಸ ಏನ್ ಹೇಳ್ತಾ ಇದೆ ಇಲ್ಲಿ? ಕ್ರಿಯಾ ಸಮಾಸ ನಾಮಪದ ಆಗಿರೋದು, ಉತ್ತರ ಪದ ಕ್ರಿಯೆ ಆಗಿರುತ್ತೆ. ಅದೇ ಹೇಳ್ತಾ ಇರೋದು. ನುಡಿತಾ ಇರೋದು ಕ್ರಿಯೆ. ಇಲ್ಲಿ ಪ್ರಿಯಮಂ ಪ್ಲಸ್ ನುಡಿತಾ ಇರೋದು ಇದು ಕ್ರಿಯೆ.
ಸೊ ಕ್ರಿಯಾ ಸಮಾಸ. ಸೊ ಅದನ್ನೇ ಇಲ್ಲಿ ಹೇಳಿರೋದು. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಹೋಗೋಣ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬನ್ನಿ, ವಿರುದ್ಧಾರ್ಥಕ ಪದದ ಬಗ್ಗೆ ಹೇಳಬೇಕಿಲ್ಲಿ. ವಿರುದ್ಧಾರ್ಥಕ ಪಾವನವಾಗಿ ಪಾತಕ, ಇದು ಕರೆಕ್ಟ್ ಇದೆ. ಆವರ್ತ ನಿರಾವರ್ತ ಅಲ್ಲ, ಅನಾವರ್ತ ಅಂತ ಕರಿತೀವಿ, ಅನಾವರ್ತ ಅಂತ ಕರಿತೀವಿ, ಇದು ತಪ್ಪಿದೆ. ಸ್ವಾರ್ಥ ಪರಾರ್ಥ ಕರೆಕ್ಟ್ ಇದೆ. ಸ್ವಾರ್ಥ ನಂದು, ಪರಾರ್ಥ ಅಂದ್ರೆ ಬೇರೆಯವ್ರಿಗೋಸ್ಕರ. ಲಂಘನ ಆಲಂಘನ ಅಲ್ಲ, ಅಲಂಘನ ಆ ಬರಲ್ಲ, ಇಲ್ಲಿ ಹಿಂಗ ಸಣ್ಣ ಆ ಇದು ಬರುತ್ತೆ, ಇದು ತಪ್ಪಿದೆ. ಸೊ ಸಿ ಅಂಡ್ ಡಿ ಇಸ್ ದ ರೈಟ್ ಆನ್ಸರ್. ಸರಿಯಾದ ಜೋಡಿ ಯಾವುದು ಅಂದ್ರೆ ಎ ಎನ್ ಬಿ. ಸಿ ಎನ್ ಡಿ ತಪ್ಪು, ಇಲ್ಲಿ ಸರಿಯಾದ ಜೋಡಿ ಕೇಳಿರೋದು, ತಪ್ಪಾದ ಜೋಡಿ ಅಲ್ಲ. ಓಕೆ, ನೆಕ್ಸ್ಟ್ ಬರ್ತೀನಿ. ತತ್ಸಮ ತದ್ಭವ, ಇದು ಅಂಗಾರಗೆ ಇಂಗಳ ಅಲ್ಲ ಸರ್. ವಲ್ಲಿಗೆ ಈಸಿ ಇದೆ ನೋಡಿ. ವಲ್ಲಿಗೆ ಏನಂತ ಹೇಳ್ತೀರಾ? ಬಳ್ಳಿ ಅಂತ ಹೇಳ್ತೀವಿ ಅಲ್ವಾ ಸರ್. ಕೂಡ್ಯಾಗೆ ಗೋಡೆ ಅಂತ ಹೇಳ್ತೀವಿ. ವೀಟಿಗೆ ವೀಳ್ಯ ಅಂತ ಹೇಳ್ತೀವಿ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಫೈನ್, ಓಕೆ ಸರ್. ನೆಕ್ಸ್ಟ್, ರಾಮನು ಹಣ್ಣನ್ನು ತಿನ್ನುತ್ತಾನೆ. ಈ ವಾಕ್ಯದ ಅಡಿಗೆರೆ ಪದದ ಕ್ರಿಯಾಪದವನ್ನು ಗುರುತಿಸಿ. ಏನ್ ತಿಂತಾ ಇದ್ದಾನೆ? ಹಣ್ಣನ್ನ. ಹಣ್ಣು ಅಂದ್ರೆ ಏನನ್ನ ತಿಂತಾ ಇದ್ದಾನೆ? ಕರ್ತೃ ಕರ್ಮ ಕ್ರಿಯೆ, ಕರ್ಮ ಪದವನ್ನ ಅಪೇಕ್ಷೆ ಮಾಡ್ತಾ ಇದೆ. ಅಪೇಕ್ಷ, ಏನನ್ನ ತಿಂತಾ ಇದ್ದಾನೆ ಈ ಪದ? ಅಪೇಕ್ಷ ಅಂದ್ರೆ ಸಕರ್ಮಕ ಕ್ರಿಯಾಪದ. ಕ್ರಿಯಾಪದದಲ್ಲಿ ಹೇಳಿದೀವಿ ಸಕರ್ಮಕ ಧಾತುಗಳು. ಸಕರ್ಮಕ ಅಂತಂದ್ರೇನು, ಅಕರ್ಮಕ ಅಂದ್ರೇನು? ಕರ್ಮಪದ ಅಪೇಕ್ಷೆ ಇಲ್ಲದ ಧಾತುಗಳನ್ನು ಅಕರ್ಮಕ ಅಂತೀವಿ. ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳೆಲ್ಲ ಸಕರ್ಮಕ. ಅಂದ್ರೆ ಮಗು ಏನನ್ ಕುಡಿತು? ಹಾಲು ಕುಡಿತು. ಇಲ್ಲಿ ಏನ್ ತಿಂತಾ ಇದ್ದಾನೆ? ಹಣ್ಣು ತಿಂತಾ ಇದ್ದಾನೆ. ಅಂದ್ರೆ ಕರ್ಮಪದ ಅಪೇಕ್ಷೆ ಪಡುತ್ತೆ. ಸೊ ಹಾಗಾಗಿ ಸಕರ್ಮಕ ಕ್ರಿಯಾಪದ ಇದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಕೂಡ ಅಷ್ಟೇ, ಕೇಳೋ ರೀತಿ ಚೇಂಜ್ ಆಗಿದೆ ಸ್ನೇಹಿತರೆ ಅಷ್ಟೇ. ವ್ಯಾಕರಣ ಅದೇ, ಎಲ್ಲೋ ಮಧ್ಯೆ ಒಂದೊಂದು ನಿಮಗೆ ಡಿಫಿಕಲ್ಟಿ ಕೇಳಿದಾನೆ. ಎಸ್, ಇದು ಕೇಳೋ ರೀತಿ ಚೇಂಜ್ ಇದೆ, ಹಾಗಾಗಿ ಕ್ವಶನ್ ತುಂಬಾ ಡಿಫಿಕಲ್ಟಿ ಅನಿಸ್ತಾ ಇದೆ. ಬಟ್ ಎಸ್, ಪೇಪರ್ ಡಿಫಿಕಲ್ಟಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ನೆಕ್ಸ್ಟ್, ಈ ಕೆಳಗಿನ ವಾಕ್ಯಗಳಲ್ಲಿ ಅಡಿಗೆರೆ ಪದ ತಪ್ಪಾಗಿರೋ ಪದ ಹೇಳಬೇಕು. ಓಕೆ, ವಿದ್ಯಾರ್ಥಿಗಳು ಉಪಾಧ್ಯಾಯರ ಮುಂದೆ ವಿಜ್ಞಾಪನೆ. ವಿಜ್ಞಾಪನೆ ತಪ್ಪಿದೆ ಅಲ್ವಾ ಸರ್? ವಿಜ್ಞಾಪನೆ ಏನು ಸರ್? ವಿಜ್ಞಾಪನೆ ಹಿಂಗ್ ಬರ್ಬೇಕು ಅಲ್ವಾ? ತಪ್ಪು. ಭಿನ್ನ ಒತ್ತಳೆ ಅಂದ್ರೆ ಕೋರಿಕೆ ಪತ್ರ ಅಂತ. ಇದು ಭಿನ್ನ ಒತ್ತಳೆ, ಸಾರಿ, ಭಿನ್ನ ಒತ್ತಳೆ ಅಂತ ಬರಬೇಕು. ಸೊ ಈ ಎರಡು ತಪ್ಪಿದೆ. ಸಿ ಅಂಡ್ ಡಿ ಇಸ್ ದ ರೈಟ್ ಆನ್ಸರ್. ಅದೆರಡು ತಪ್ಪಿದೆ. ದ್ವಿತ್ವ ಎಂಬುದಕ್ಕೆ ಸರಿಯಾದ ವಿವರಣೆ ಏನು? ದ್ವಿತ್ವ ಅಂದ್ರೆ ಏನು? ಈಗ ಅಕ್ಕ ಅಂತ ಬರ್ತೀವಿ. ಏನ್ ಬರ್ತೀವಿ ಅಕ್ಕಗೆ? ಅ ಪ್ಲಸ್ ಕ ಪ್ಲಸ್ ಕ, ಎರಡು ಸೇಮ್ ವ್ಯಂಜನಾಕ್ಷರಗಳು ಸೇರಿ ದ್ವಿತ್ವ ಅಂತೀವಿ. ಒಂದೇ ಜಾತಿಯ ಎರಡು ವ್ಯಂಜನಗಳನ್ನು ಸೇರೋದಕ್ಕೆ ದ್ವಿತ್ವ ಅಂತೀವಿ. ಎಸ್, ಇದು ನಿಮಗೆ ಒತ್ತಕ್ಷರ, ನಿಮ್ಗೆ ಇದ್ರಲ್ಲಿ ಬರುತ್ತೆ ಸಂಯುಕ್ತ ಅಕ್ಷರಗಳು ನೋಡಿ. ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗೋದಕ್ಕೆ ಸಜಾತಿಯ ಸಂಯುಕ್ತ ಅಕ್ಷರನ ಇದನ್ನ ದ್ವಿತ್ವ ಅಂತ ಕೂಡ ಕರಿತೀವಿ. ಸಜಾತಿಯ ಸಂಯುಕ್ತ ಅಕ್ಷರನ ದ್ವಿತ್ವ ಅಂತ ಕೂಡ ಕರಿತೀವಿ. ಓಕೆ, ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇವೆಲ್ಲ ನಾನು ಗ್ರಾಮರ್ ಇದೆ, ನಾನು ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗುವ ಗುಂಪನ್ನು ಗುರುತಿಸಬೇಕು. ಹೊಂದಿಕೆ ಆಗುವ ಗುಂಪು. ಓಕೆ, ಕಲ್ಯಾಣ, ಮದುವೆ, ಮಂಗಳ. ನೋಡಿ, ಇದು ಎಲ್ಲ ಒಂದು ರೀತಿ ಒಳ್ಳೇದೇ ಆಗ್ತಾ ಇದೆ. ಕಲ್ಯಾಣ, ಮದುವೆ, ಮಂಗಳ, ಕ್ಷೇಮ ಎಲ್ಲ ಒಳ್ಳೇದೇ, ಮಂಗಳವ ಕಾರ್ಯಕ್ರಮಗಳು, ಇದು ಕರೆಕ್ಟ್ ಇದೆ. ಓಕೆ, ಕಾಡು, ಪೀಡಿಸು, ಅರಣ್ಯ. ನೋಡಿ, ಅರಣ್ಯ ಕಾಡು ಓಕೆ, ಇಲ್ಲಿ ಜಲ ಯಾಕೆ ಬಂತು? ಅದಕ್ಕೂ ಇದಕ್ಕೂ ಹೊಂದಾಣಿಕೆನೇ ಇಲ್ಲ, ಗುಂಪಿಗೆ ಸೇರಲ್ಲ ಇದು. ಎಸ್, ಇದೇ ಬೇರೆ ಇದೇ ಬೇರೆ, ಜಲನೇ ಬೇರೆ ಕಾಡುನೇ ಬೇರೆ ಅಲ್ವಾ? ಸಿಂಪಲ್. ಗತಿ ಅಂದ್ರೆ ಗತಿ ಅಂದ್ರೆ ಸ್ಪೀಡ್ ಅನ್ನೋ ರೀತಿನೂ ಬರುತ್ತೆ. ಚಲನೆ ಅಂದ್ರೆ ಸ್ಪೀಡು. ಸ್ಥಿತಿ ಅಂದ್ರೆ ಮೋಕ್ಷ, ಇದು ಅನ್ನೋ ರೀತಿ. ಓಕೆ, ಇದನ್ನ ನೋಡೋಣ, ಡೌಟ್ ಅನ್ಕೊಳ್ಳೋಣ. ನರ ಅಂದ್ರೆ ನರಮಾನವ ಅಂತೀವಲ್ಲ, ಆ ತರ ನರ ಉಳ್ಳವನು. ಅರ್ಜುನನ್ಗೂ ಕೂಡ ಒಂದ್ಸಲ ನರ ಅಂತ ಕರಿಬಹುದು. ರಕ್ತನಾಳ. ಬಟ್ ರಾಕ್ಷಸ ಇಲ್ಲಿ ನಮಗೆ ತಪ್ಪು ಅನ್ಸ್ತಾ ಇದೆ. ಸೊ ಇಲ್ಲಿ ನೋಡೋದಾದ್ರೆ ಹೊಂದಿಕೆಯಾಗುವ ಗುಂಪು ಎ ಹೊಂದಿಕೆ ಆಗತ್ತೆ. ಎ ಜೊತೆ ನಮ್ಗೆ ಯಾವುದು ಬಿ ಅಂತೂ ಆಗಲ್ಲ ನೋಡಿ. ಎ ಬಿ ಇದಂತೂ ಆಗಲ್ಲ. ಎ ಡಿ ಆಗ್ಬೋದು, ಬಿ ಮತ್ತೆ ಸಿ ಅನ್ನು ಆಗಲ್ಲ. ಎ ಸಿ ಆಗ್ಬೋದು, ಎ ಡಿ ಆಗ್ಬೋದು. ಸೊ ಇಲ್ಲಿ ನೋಡೋದಾದ್ರೆ ರಾಕ್ಷಸ ಸೇರಲ್ಲ, ಎ ಸಿ ಕರೆಕ್ಟ್ ಸ್ನೇಹಿತರೆ. ಇಲ್ಲಿ ನೋಡಿ, ಈ ತರ ನಿಮ್ಗೆ ಗೊತ್ತಾಗಲ್ಲ, ಒಂದೊಂದು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಹೀಗೆ ಕೂಡ ನೀವು ಮಾಡಬಹುದು. ಎ ಸಿ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಅರ್ಜುನ ಕೊಟ್ಟು ರಕ್ತ ನಾಳ ಕೊಟ್ಟಿದ್ದಾನೆ, ನರ ಕೊಟ್ಟಿದ್ದಾನೆ. ಇಲ್ಲಿ ನಿಮಗೆ ಒಂದೇ ರೀತಿಯಾದ ಒಂದು ಇದನ್ನು ಕೂಡ ಕೊಡ್ಬೋದು, ಅಥವಾ ನಿಮ್ಗೆ ಇದನ್ನ ಬೇರೆ ಬೇರೆ ರೀತಿ ಕೂಡ ನೋಡ್ಬೋದು. ಈಗ ರಾಕ್ಷಸ ಮಾನವ, ಅರ್ಜುನ ಮಾನವ, ರಕ್ತ ನರ ಅಂದ್ರೂ ಅರ್ಜುನನ್ ಕರೀಬಹುದು. ರಕ್ತನಾಳ ಮಾನವ ಅಲ್ಲ ಇದು.
ನೋಡಿ, ರಕ್ತನಾಳ ನಮ್ಗೆ ಮಾನವ ಒಳಗಿರೋದು. ರಾಕ್ಷಸ ಅಂದ್ರೆ ನಿಮಗೆ ಅವನೊಬ್ಬ ಮನುಷ್ಯ, ಇವನು ನರ ಅಂದ್ರೆ ನರಗೂ ಅರ್ಜುನ ಅಂತ ಕರಿತೀವಿ. ಸೊ ಇದೆಲ್ಲ ಮಾನವ, ಇದು ತಪ್ಪಿದೆ ಅಂತ ಹಿಂಗೂ ಬೇಕಾದ್ರೆ ನಾವು ಹೇಳ್ಬೋದು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಯಾಕೆ ತಪ್ಪಿದೆ ಅಂತ ಹೇಳ್ಬೋದು. ಗತಿ, ಚಲನೆ, ಸ್ಥಿತಿ ಅಂದ್ರೆ ಇಲ್ಲಿ ಸಮಾನಾರ್ಥಕನೇ ಇದೆ ಅಂತಲ್ಲ, ಇಲ್ಲಿ ಅದಕ್ಕೆ ಅರ್ಥದಲ್ಲಿ ಪಾಸಿಟಿವ್ ಆಗಿ ಮೀನಿಂಗ್ ಕೊಡೋದು, ಆ ತರನು ಕೂಡ ನಾವು ಕನ್ಸಿಡರ್ ಮಾಡಿದ್ರೆ ಇದು ಕರೆಕ್ಟ್ ಅನ್ಸುತ್ತೆ. ಡಿ ತಪ್ಪು. ನಮ್ಗೆ ಈಗ ಸಿ ನಮಗೆ ಕನ್ಫ್ಯೂಸ್ ಇದೆ, ಬಟ್ ಬಿ ಅಂತೂ ತಪ್ಪು ಅಂತ ಗೊತ್ತಾಯ್ತು. ಬಿ ತಪ್ಪು ಅಂತ ಗೊತ್ತಾದಾಗ ಆಪ್ಷನ್ ಎ 1 ಮತ್ತು 2 ಕ್ಯಾನ್ಸಲ್ ಆಯ್ತು. ಡಿ ನಮಗೆ ಕನ್ಫ್ಯೂಸ್ ಇದೆ, ಆಲ್ಮೋಸ್ಟ್ ಸಿ ಕಂಪೇರ್ ಮಾಡಿದ್ರೆ ಡಿ ತಪ್ಪು ಅಂತ ಅನ್ಸ್ಬೋದು. ಆಗ ಡಿ ಕ್ಯಾನ್ಸಲ್ ಮಾಡ್ಬಿಟ್ಟು ನಾವು ಏನ್ ಸಿ ಹಾಕ್ಬೋದು. ಅಂದ್ರೆ ನಾನು ನಿಮಗೆ ಇಲ್ಲಿ ಬರೀ ಹೆಂಗೆ ಸಾಲ್ವ್ ಮಾಡೋದು, ಅರ್ಥ ತಿಳ್ಕೊಂಡು ಸಾಲ್ವ್ ಮಾಡೋದು ಬೇರೆ, ಗೊತ್ತಿಲ್ಲ ಅಂದ್ರೆ ಹೆಂಗ್ ಸಾಲ್ವ್ ಮಾಡೋದು ಅದು ಕೂಡ ನಿಮ್ಗೆ, ನೀವು ದಯವಿಟ್ಟು ಅದಕ್ಕೆ ಹೇಳೋದು, ನಮ್ ವಿಡಿಯೋಗಳಲ್ಲಿ ನಿಮ್ಗೆ ಸ್ನೇಹಿತರೆ ಬರೀ ಕರೆಕ್ಟ್ ಆನ್ಸರ್ ಮಾತ್ರ ಹೇಳ್ತಾ ಇರಲ್ಲ. ಗೊತ್ತಿಲ್ಲ ಅಂದಾಗ ಒಂದು ಗೊತ್ತಿದ್ರೆ ಹೆಂಗೆ, 2 ಗೊತ್ತಿದ್ರೆ ಹೆಂಗೆ, ಅಥವಾ ನಮ್ಗೆ ಏನೋ 2 ಡೌಟ್ ಇದ್ರೆ ಹೆಂಗೆ, ಅವಾಗ ಹೆಂಗ್ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ. ನಮ್ಮ ಪ್ರತಿ ವಿಡಿಯೋದಲ್ಲೂ ನಾನು ಇದನ್ನ ಹೇಳ್ತಾನೆ ಇರ್ತೀನಿ ನಿಮ್ಗೆ. ಆಪ್ಷನ್ ಮೆಥಡ್ ಅಲ್ಲಿ ಹೆಂಗ್ ಸಾಲ್ವ್ ಮಾಡೋದು, ಓಕೆ, ಸ್ವಲ್ಪ ಬೇರೆ ತರ ಇದ್ಕೊಂಡು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಹೆಂಗ್ ಸಾಲ್ವ್ ಮಾಡೋದು, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಓಕೆ, ಎಕ್ಸಾಮ್ ಅಲ್ಲಿ ಪ್ರತಿಯೊಂದು ಕ್ವಶನ್ ಗೊತ್ತಿರಲ್ಲ. ನಮ್ಗೆ ಬೇಕಾಗಿರೋದು ಈ ತರ ಒಂದು ಟೆಕ್ನಾಲಜೀಸ್ ಅಥವಾ ಈ ತರ ಒಂದು ನಾಲೆಡ್ಜ್ ಇರಬೇಕು ಸಾಲ್ವ್ ಮಾಡೋದು ಹೆಂಗೆ ಅಂತ. ಓಕೆ, ಹಾಗಾಗಿ ನಮ್ಮ ವಿಡಿಯೋಸ್ಗಳನ್ನು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ಬರ್ತೇನೆ. ಇದು ಕೂಡ ಸಂಧಿಗಳೇ, ಹೇಳ್ತೀರಾ ಯಾವ್ದು ಕರೆಕ್ಟ್? ಸವರ್ಣ ದೀರ್ಘ ಸಂಧಿ ಯಾವ್ದು ಸರಿ? ಬಹುರ್ಜಿತ, ಬಹು ಪ್ಲಸ್ ಊರ್ಜಿತ, ಬಹು ಪ್ಲಸ್ ಊರ್ಜಿತ ಅಂದ್ರೆ ಬಹು ಊ ಬರುತ್ತೆ. ಎಸ್, ಸವರ್ಣ, ಇದು ಕರೆಕ್ಟ್ ಇದೆ. ನೋಡಿ ಇಲ್ಲಿ ಹಿತೌಷಣ ಅವು ಬರುತ್ತೆ ಇಲ್ಲಿ, ಇದು ವೃದ್ಧಿ ಅಲ್ವಾ ಸರ್? ನೋಡಿ, ನಾನು ನಿಮ್ಗೆ ಅದನ್ನ ಹೇಳಿದ್ದು, ಸಂಧಿಗಳು ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಈಗ ಹೇಗೆ 2 ಎಲ್ಲಿದೆ, ಇಲ್ಲಿದೆ, ಇದೆರಡು ಗಾನ ಆಯ್ತು. ಓಕೆ, ಅದು ಗೊತ್ತಿಲ್ವಾ? ಸಿಗಂತೂ ಒಂದಂತ ಗೊತ್ತಿರಬೇಕು. ನಾನು ಹೇಳ್ದೆ, ನೋಡಿದ ತಕ್ಷಣ ಹೇಳ್ಬಿಡ್ಬೋದು, ಬಿಡಿಸದೇ ಬೇಕಾಗಿಲ್ಲ ಅಂತ ಪದಗಳು ಅಂತ. ಸಿಗೆ 1 ಎಲ್ಲಿದೆ ಸರ್? ಇಲ್ಲಿದೆ. ಅಂಡ್ ಇನ್ನೆಲ್ಲಿದೆ? ಇದೆಲ್ಲೂ ಇಲ್ಲ. ಸೊ ಆಪ್ಷನ್ 2 ಕರೆಕ್ಟ್ ಇರಬೇಕು ಅಲ್ವಾ? ಆಪ್ಷನ್ 2 ಕರೆಕ್ಟಾ? ಎಸ್, ಹೇಳ್ತೀರಾ ಫಟಾಫಟ್ ಅಂತ? ಇಲ್ಲಿ ನೋಡಿ, ಕಾಳೋರಗ ಅಂದ್ರೆ ಕಾಳ ಪ್ಲಸ್ ಊರಗ, ಕಾಳೋ ಓ ಬರುತ್ತೆ, ಗುಣಸಂಧಿ ಬರುತ್ತೆ. ಇದು ಕಾಳೋರಗ ಎಲ್ಲಿದೆ? ಕಾಳೋರಗ ಇದೆ, ಇದು ಗುಣಸಂಧಿ. ಬಿಗೆ 4, ಇಲ್ಲೂ ಇದೆ ನೋಡಿ, ಇಲ್ಲೂ ಇದೆ. ಓಕೆ, ಸಿಗೆ 1, ಎಣ್ಸಂಧಿ. ಎಣ್ಸಂಧಿ ಇಲ್ಲಿ ಯಾವುದು? ಭ್ರಾತೃಂಶ, ಭ್ರಾತೃ ಪ್ಲಸ್ ಅಂಶ. ಇಲ್ಲಿ ನೋಡಿ, ಎಣ್ಸಂಧಿಗೆ ಬನ್ನಿ, ಯಾರಲ್ಲವ ಎಣ್ಸಂಧಿ. ಸವರ್ಣ ಬಗ್ಗೆ ಹೇಳ್ದೆ ನೋಡಿ, ಭ್ರಾತೃಂಶ, ಭ್ರಾತೃ ಪ್ಲಸ್ ಅಂಶ, ಋಕಾರಕ್ಕೆ ರಕಾರ, ಎಣ್ಸಂಧಿ. ಎಸ್, ಅದನ್ನೇ ಹೇಳ್ತಾರೆ ಎಣ್ಸಂಧಿ. ಎಸ್, ಕರೆಕ್ಟ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫೈನ್, ಕಾಮ್ ಖತಮ್, ನಾಟಕ್ ಬಂದ್. ನೋಡಿ, ಒಂದು ಕಂಪ್ಲೀಟ್ ನನ್ನ ಕ್ವಶನ್ಸ್ ಗಳನ್ನ ತಗೊಂಡು ಸಾಲ್ವ್ ಮಾಡಿದೀನಿ ಸ್ನೇಹಿತರೆ. ಇಲ್ಲಿ ನಾನು ನಿಮ್ಗೆ ರೈಟ್ ಆನ್ಸರ್ ಯಾವುದು ಒಂದ್ ಕಡೆ, ಸರಿ ಆನ್ಸರ್ ಯಾವುದು ಉತ್ತರ ಅದು ಒಂದ್ ಕಡೆ, ಇನ್ನೊಂದ್ ಕಡೆ ಸರಿ ಗೊತ್ತಿಲ್ಲ 50-50 ಇದಾಗ ಹೆಂಗ್ ಸಾಲ್ವ್ ಮಾಡಬೇಕು, ಅಥವಾ 75-25 ಇದಾಗ ಹೆಂಗ್ ಸಾಲ್ವ್ ಮಾಡಬೇಕು, ಅಥವಾ ಆಪ್ಷನ್ ಮೆಥಡ್ ಅಲ್ಲಿ ಹೆಂಗ್ ಸಾಲ್ವ್ ಮಾಡಬೇಕು. ಒಂದ್ ಆನ್ಸರ್ 25% ಗೊತ್ತಿದ್ದು 75% ಗೊತ್ತಿಲ್ಲ ಅಂದಾಗ ಹೆಂಗ್ ಸಾಲ್ವ್ ಮಾಡಬೇಕು. ಓಕೆ, ಇದು ಗೊತ್ತಿದ್ದು ಇದು ಗೊತ್ತಿಲ್ಲ, ಇಲ್ಲಿ ಇದು ಗೊತ್ತಿದ್ದು ಇದು ಗೊತ್ತಿಲ್ಲ ಅಂದಾಗ ಹೆಂಗ್ ಸಾಲ್ವ್ ಮಾಡಬೇಕು. ಇವೆಲ್ಲ ಮೆಥಡ್ಗಳನ್ನ ನಾನು ಹೇಳ್ತಾ ಇರ್ತೀನಿ. ಮತ್ತೆ ಒಂದಷ್ಟು ಡೆಫಿನಿಷನ್ಗಳೆಲ್ಲ ನೋಡಿ, ಅದಕ್ಕೆ ಲಿಂಕ್ಗಳು ಕೊಟ್ಟಿರ್ತೀನಿ ನಾನು, ಎಲ್ಲ ಲಿಂಕ್ಗಳನ್ನ ಕೊಟ್ಟಿರ್ತೀನಿ ನಿಮಗೆ. ಒಂದು ಗ್ರಾಮರ್ ವಿಡಿಯೋ ಆಗಿರ್ಬೋದು, ವ್ಯಾಕರಣ, ಅಥವಾ ನಿಮಗೆ ಮ್ಯಾರಥಾನ್ ವಿಡಿಯೋಗಳದ್ದು ಎಲ್ಲ ಕೂಡ ನೋಡಿ ಹೆಲ್ಪ್ ಆಗುತ್ತೆ. ಮುಂದೆ ಕೂಡ ಎಕ್ಸಾಮ್ ಇದೆ ನಿಮಗೆ, SDA 708 ಇನ್ನೊಂದು ವೀಕಲ್ ಏನೋ ಎಕ್ಸಾಮ್ ಇದೆ, ಅದು ಕೂಡ ತಾವು ನೋಡ್ಕೋಬಹುದು. ಲಿಂಕ್ ಇದೆ, ಎಲ್ಲ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ.